ಗುರುವಿಗಾದರೂ ಆಚಾರ ಬೇಕು, ಲಿಂಗಕ್ಕಾದರೂ ಆಚಾರ ಬೇಕು. ಜಂಗಮಕ್ಕಾದರೂ ಆಚಾರ ಬೇಕು, ಆಚಾರವಿಲ್ಲದ ಜಂಗಮನು ಪಾಮರನು ನೋಡ. ಇದು ಕಾರಣ ಆಚಾರವೇ ಪ್ರಾಣವೆಂದು ತಿಳಿದು ನಡೆದಾತನೇ ಶಿವನು ನೋಡ ಗುರುಕುಮಾರ ಪಂಚಾಕ್ಷರೀಶ್ವರ. ಏತಮ್ಮ ಅಪ್ಪ ಈ ಕಡೆ ಕೇಳಿ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಅಖಂಡ ಬ್ರಹ್ಮಚರ್ಯವನ್ನ ತನ್ನ ಬದುಕಿನೊಳಗೆ ಅಳವಡಿಸಿಕೊಂಡಿರುವ ನಮ್ಮೆಲ್ಲರ ಹೃದಯ ಸಾಮ್ರಾಟದ ಒಡೆಯರಾಗಿರುವಂಥವರು ಈ ಗದುಗಿನ ಪುಣ್ಯ ಭೂಮಿಯನ್ನ ಗದ್ದುಗೆಯನ್ನಾಗಿ ಮಾಡಿದ ಪಂಚಾಕ್ಷರಿ ಅಜ್ಜನವರ ಪರಮ ಪವಿತ್ರವಾಗಿರುವಂತ ಮಹಾಪುರಾಣವನ್ನು ನಾವೆಲ್ಲ ಚಿಂತನವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಪೂಜ್ಯ ಗುರುಗಳು ಗುರುವಚನ ಪ್ರಭದ ಗ್ರಂಥದಲ್ಲಿ ಯಾರು ಹೆಂಗಿರಬೇಕು ಅನ್ನೋದನ್ನ ಬರೀತಾರೋ. ಗುರುವಿಗಾದರೂ ಆಚಾರ ಇರಬೇಕು, ಲಿಂಗಕ್ಕಾದರೂ ಆಚಾರ ಇರಬೇಕು, ಜಂಗಮಕ್ಕಾದರೂ ಆಚಾರ ಇರಬೇಕು. ಯಾರಿಗ ಆಚಾರ ಇರಬೇಕು? ವಿಚಾರ ಹೇಳುವವನಿಗೂ ಆಚಾರ ಇರಬೇಕು, ಆಚಾರ್ಯನಿಗೂ ಆಚಾರ ಇರಬೇಕಂತ. ಅಪ್ಪ ಬಸವಣ್ಣವರು ಅದನ್ನೇ ಹೇಳ್ತಾರೆ. ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ನಡೆಯಿಲ್ಲದಿದ್ದಡೆ ಛೀ ಎಂಬೆ ಅಂತ. ಎಷ್ಟು ಚಲೋ ಮಾತು. ಬರೀ ಡ್ರೆಸ್ ಹಾಕೊಳ್ಳೋದ್ರಿಂದ ನಡೆಯೋದಿಲ್ರಿ. ಅದರ ಜೊತೆಗೆ ನಡೆ, ಅದರ ಜೊತೆಗೆ ನುಡಿ, ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಪೂಜ್ಯ ಗುರುಗಳು ಹೇಳುವ ಮಾತು ಅದೇ. ಗುರುವಿಗಾದರೂ ಆಚಾರ ಇರಬೇಕಪ್ಪ. ನಾವೊಬ್ಬರಿಗೆ ನೀತಿ ಹೇಳ್ತೀವಿ ಅಂದ್ರೆ ಮೊದಲು ಅದಕ್ಕೆ ನಾವು ತಯಾರಿರಬೇಕು ಅಂತ. ನಾವೆಲ್ಲ ಒಂದು ಹಳೆಯ ಕಥೆಯನ್ನ ಪೂಜ್ಯ ಗುರುಗಳು ನಮಗೆಲ್ಲ ಹೇಳ್ತಿದ್ರು. ಅವ ಪುರಾಣ ಪ್ರವಚನವನ್ನ ಮಾಡ್ತಾ ಇರಬೇಕಾದ್ರೆ ಒಬ್ಬ ಮಹಾತ್ಮನ ಬಳಿ ಒಬ್ಬ ತಾಯಿ ಮಗನನ್ನ ಕರ್ಕೊಂಡು ಹೋಗಿದ್ಲಂತ. ಆ ಮಗ ತಮ್ಮ ಬೆಲ್ಲ ತಿಂತಿದ್ನಂತ. ಏನ್ ತಿಂತಿದ್ದ? ಈಗಾದ್ರೆ ಕುರುಕುರಿ. ಅವಾಗ ಬೆಲ್ಲನೇ ಬಹಳ ದೊಡ್ಡದ್ರಿ, ಅದೇ ಮನೆ ಬಹಳ ದೊಡ್ಡ ವಸ್ತು. ಅವಾಗ ಬೆಲ್ಲದ ಚಾ ಕುಡಿತಾರಂದ್ರ ಬಡವರು, ಸಕ್ರಿ ಚಾ ಕುಡಿತಾರಂದ್ರ ಶ್ರೀಮಂತರು. ಈಗ ಉಲ್ಟಾ ಆಗೈತಿ ಕಾಲ್ರಿ. ಈಗ ಸಕ್ರಿ ಚಾ ಕುಡಿಯಂಗಿಲ್ರಿ. ಯಾಕೆ ಹೇಳ್ರಿ? ಸುಗರ್, 10ಕ್ಕ ಪವರ್, 20ಕ್ಕ ಸೂಪರ್, 30ಕ್ಕ ಸುಗರ್, 40ಕ್ಕ ಫ್ರೆಸರ್, 50ಕ್ಕ ಢಮಾರ್. ಇಷ್ಟ ನೋಡ್ರಿ. 10 ವರ್ಷ ಸೂಪರ್, ಬಹಳ ಸೂಪರ್. 20 ವರ್ಷಕ್ಕೆ ಬಂದೇ ಬಿಡ್ತ್ರಿ. ಯಾವ್ದ್ರಿ? ಸುಗರ್. ಏಳಾಕೊಂದು ಗುಳಿಗೆ, ಬೀಳಾಕೊಂದು ಗುಳಿಗೆ. ಜೀವನದ ಗಳಿಗೆ ನಡಿಬೇಕಾದ್ರೆ ಗುಳಿಗೆ ಮೇಲೆ ನಡೀತದೆ. ಗುಳಿಗೆ ಇಲ್ಲ ಅಂದ್ರೆ ಮನುಷ್ಯನ ಗಳಿಗೆ ನಡೆಯೋದಿಲ್ಲ ನೋಡ್ರಿ. ಆ ತಾಯಿ ಮಗ ಬೆಲ್ಲ ತಿಂತಾನಂತ ತಿಳ್ಕೊಂಡು ಗುರುವಿನ ಬಳಿ ಕರ್ಕೊಂಡು ಹೋದ್ರಂತ. ಅವರು ಆಚಾರ ವಿಚಾರ ತತ್ವನಿಷ್ಠ ಸಂಪನ್ನ ಗುರುಗಳು. ಏನವ ಬೆಲ್ಲ ತಿಂತ ನಿನ್ನ ಮಗ? ಹೌದ್ರಿ ಅಪ್ಪವ್ರೆ. 1 ವಾರ ಬಿಟ್ಟು ಬಾರವ. 1 ವಾರದ ನಂತರ ಗುರುಗಳು ಏ ತಮ್ಮ, ಏಯ್ ಬೆಲ್ಲ ತಿನ್ಬೇಡಂದ್ರು. ಹ್ಞೂನ್ರಿ ಅಜ್ಜರ. ಹೆಣ್ಮಗಳಿಗೆ ದಿಕ್ಕು ಬದಲ ಅಲ್ರಿ ಅಜ್ಜವ್ರ. 1 ವಾರದಿಂದ ಇದ ಮಾತು ಹೇಳಿದ್ರ ಇವಾಗ ನಂಗೆ ಆಧಾರ್ ಕಾರ್ಡ್ ಫ್ರೀ ಇದ್ದಿದ್ದಿಲ್ಲ. ಬಸ್ಸಾರ್ ಸಿಕ್ಕೊಂಡು ನಾನು ಯಾಕೆ ಬರ್ತಿದ್ದೀನ್ರಿ ಅಜ್ಜೋರ ಅಂದ್. ಅವಾಗ ಆ ಗುರುಗಳಂತಾರ, ಯವ್ವ ನಾ ಯಾಕೆ 1 ವಾರದಿಂದ ಹೇಳಲಿಲ್ಲ ಅಂದ್ರೆ 1 ವಾರದಿಂದನೂ ನಾನು ಬೆಲ್ಲ ತಿಂತಿದ್ದೆ. ನಾ ತಿನ್ನೋದು ಬಿಟ್ಟು ಅವನಿಗೆ ಹೇಳಿದೆ ಅಂದ್. ಯಾವ ಮನುಷ್ಯ ತಾನು ಆಚಾರವಂತನಾಗಿರ್ತಾನೆ ಅವನ ವಿಚಾರ ಸಮಾಜದ ಮೇಲೆ ಅಚ್ಚಳಿಯದ ಹಾಗೆ ಅದು ಸಿಕ್ಕಾಬಿದ್ದಂಗೆ ಬೀಳ್ತದೆ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ,
ಗುರುವಿಗಾದರೂ ಆಚಾರ ಬೇಕು, ಲಿಂಗಕ್ಕಾದರೂ ಆಚಾರ ಬೇಕು. 12ನೇ ಶತಮಾನದೊಳಗ ಕಣ್ಣಿಯನ್ನು ಹೊಸೆದು ಬುಟ್ಟಿಯ ಮಾಡಿ ಕಲ್ಯಾಣದ ಪುಣ್ಯ ಭೂಮಿಯೊಳಗ ಮಾರಾಟವ ಮಾಡಿ ಬಂದ ಹಣದಿಂದ ಜಂಗಮ ತೃಪ್ತಿಯನ್ನ ಮಾಡುವಂತ ನೂಲಿ ಚಂದಯ್ಯ. ನೂಲಿ ಚಂದಯ್ಯ ಶರಣರು ಎಷ್ಟು ದೊಡ್ಡವರಂದ್ರ ಬರೀ ಜನರುಗಳಿಗೆ ಆಚಾರ ಕಲಿಸಲಿಲ್ರಿ, ಲಿಂಗಕ್ಕೂ ಸಹಿತ ಆಚಾರ ಕಲಿಸ್ತವ್ರು ಯಾರಂದ್ರೆ ಅದು ಕಲ್ಯಾಣದ ನಮ್ಮ ಶರಣರು ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಹಿಂಗ ಹುಲ್ಲು ಕೊಯ್ತಾ ಇರಬೇಕಾದ್ರ ನೂಲಿ ಚಂದಯ್ಯನ ಕೊರಳಾಗಿಂದ ಲಿಂಗ ಜಾರಿ ಬಿತ್ತಂತ. ಲಿಂಗಯ್ಯ, ನಿನ್ನೆಟ್ ಪ್ರೀತಿ ಮಾಡ್ತಿದ್ದ ನಾನು, ನೀನಂದ್ರ ನನ್ನ ಜೀವ, ನೀನಂದ್ರೆ ನನ್ನ ಭಾವ, ನೀನಂದ್ರೆ ನನಗೆ ಸರ್ವೇಶ್ವರ ಅಂತ ತಿಳ್ಕೊಂಡಿದ್ದೆ. ನಾನು ನಿನಗೆ ಬ್ಯಾಡಾಗಿ ಹೋಗಿ ಅಂದ್ರ ಹೋಗು ಅಂದವ. ಬ್ಯಾಡಾಗಿ ಹೋಗೋರಿಗೆ ಹೋಗನ್ಬಿಡೋ ಕಷ್ಟ, ಅದಕ್ಕೇನು ಕೊರಳಾಗೈತಿಲ್ರಿ, ಹೋಗ್ತಿ ಅದು ಹೋಗಿಬಿಡ್ತ ಲಿಂಗ. ನೂಲಿ ಚಂದಯ್ಯ ಹುಲ್ಲಿನ ಹೊರಿ ತಗೊಂಡು ತಲೆ ಮೇಲೆ ಹೊತ್ಕೊಂಡು ಬರಾಕ್ತಿದ್ ಹಿಂದ್ ಬೆನ್ನ ತಿಂದವ ಲಿಂಗ. ಏ ಚಂದಯ್ಯ ನಾನು ಕಟಿಗೋಳೋ ಮಾರಾಯ, ಏ ಚಂದಯ್ಯ ನಾನು ಕಟಿಗೋಳೋ ಮಾರಾಯ. ನಮ್ಮ ಹಿಂದಿನ ಗದಿಗಿನ ತೋಂಟದಾರ ಜಗದ್ಗುರುಗಳು ಬಹಳ ಚಂದ ಹೇಳ್ತಿದ್ರಿ ಕತೆ. ಏ ಚಂದಯ್ಯ ನನ್ನ ಕಟಿಯೋ 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 ಅಂತಿದ್ರ. ಏಹೇ ನೀ ಬ್ಯಾಡಾಗಿ ಹೋಗಿ ಅಂದ್ರ ನಡಿ ಆ ಕಡೆ ಅಂದ್ರಂತ. ಚಂದಯ್ಯ ಮನೆಗೆ ಬಂದ. ಕಲ್ಯಾಣದ ಅನುಭವ ಮಂಟಪದೊಳಗೆ ಚರ್ಚೆ ನಡೀತು. ಇಲ್ಲ ಹಿಂಗಾಗ್ಯದೆ ಹಿಂಗಾಗ್ಯದೆ. ಮಡಿವಾಳ ಮಾಚಿದೇವರು, ಅಜಯವೀರ ವೀರಗಂಟೆ ಮಡಿವಾಳ ಮಾಚಿದೇವರು, ಭಕ್ತಿ ಧೂಮವನ ವಿಶ್ವದೆಲ್ಲೆಡೆ ಬಸರಿಸಿರುವ ಬಸವಣ್ಣನವರು, ಅವಿರಳ ಜ್ಞಾನಿ ಅನುಭವ ಚರಿತ ಚನ್ನ ಬಸವಣ್ಣನವರು, ನೀರ ತಾವರೆ ಅಕ್ಕ ಮಹಾದೇವಿ, ಯೋಮ ಕಾಯದ ಗುರುಗುಹೇಶ್ವರ ಅಲ್ಲಮರು ಎಲ್ಲರೂ ಚರ್ಚೆ ನಡೆದಾಗ ಅವಾಗ ಒಂದು ಮಾತಂತನ ಚಂದಯ್ಯ, ನಾನೇನು ಕೊರಳಾಗ ಹಂಗ ಹಾಕಿಕೊಡೋದಿಲ್ರಿ ಇವನ್ನ, ಇವ ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕು, ಕಾಯಕದೊಳಗೆ ನಿಷ್ಠೆ ಇರಬೇಕು. ಆವ ಕಾಯಕವಾದೊಡು ಸ್ವಕಾಯಕವ ಮಾಡಿ ಬಂದುದ ಗುರು ಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ವ್ಯಾಧಿ ಬಂದಡೆ ನರಳು ಜೀವ ಹೋದಡೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ ಬಾಪು ಲದ್ಧೆಯ ಸೋಮ ಅಂತಾನೆ ಬೀದರದ ಲದ್ದಿ ಸೋಮ. ನೀ ಯಾವುದರೇ ಕಾಯಕ ಮಾಡು, ಕಾಯಕದಲ್ಲಿ ನಿಷ್ಠೆ ಇರಬೇಕು. ಅಂತ ಒಂದು ಕಾಯಕವನ್ನು ಮಾಡಲಿಕ್ಕೆ ನೂಲಿ ಚಂದಯ್ಯ ತಾನು ಹಗ್ಗ ಹೊಸದು ಕಲ್ಯಾಣದ ಬೀದಿಯೊಳಗ ಚಂದಯ್ಯ ಲಿಂಗಯ್ಯನಿಗೆ ಹಗ್ಗ ಮಾರ ಕಲಿಸಿದಂತವ. ಹಗ್ಗ ಬೇಕನ್ರಿ, ಹಗ್ಗ 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 ಅನ್ನಂತವ. ನೋಡಿ, ಬಸವಣ್ಣನವರು ಒಂದು ಹಾಗ ಕೊಡೋ ಬದಲು 2 ಹಾಗ ಕೊಟ್ಟು ಲಿಂಗಯ್ಯನ ಹಗ್ಗ ತಗೊಂಡ್ರಂತವ್ರು. ಬಂದ ಚಂದಯ್ಯನ ಮನೆಗೆ ಲಿಂಗಯ್ಯ ತಗೋ ರೊಕ್ಕ ಅಂದ. ಅವಾಗ ಚಂದಯ್ಯ ನಗ್ತಾನ, ಹುಚ್ಚದಿ ನೀನು ಅಂದವ. ಯಾಕ? ನೀನು ಲಂಚಕ್ಕೆ ಕೈ ಒಡ್ಡಿ ರೊಕ್ಕ ಬಹಳ ತಂದಿ, ಸತ್ಯ ಶುದ್ಧ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಸತ್ಯಶುದ್ಧದಿಂದ ಮಾಡುವ ಕಾಯಕದಿಂದ ಕಾರ್ಯ ಸೊಪ್ಪಾದರೂ ಶಿವನಿಗೆ ಸಲ್ಲುತ್ತದೆ. ನೀನು ಈ ರೊಕ್ಕ ಜಾಸ್ತಿ ತಂದು ಕೊಟ್ಟಿ ಅಂದ್ರ ನೀ ಎಲ್ಲೋ ಇದನ್ನು ಮೋಸ ಮಾಡಿ ತಂದಿ ನಡಿ ಅಂದವ. ಗುರುಗಳು ಅದನ್ನ ಹೇಳ್ತಾರೆ, ಲಿಂಗಕ್ಕಾದ್ರೂ ಆಚಾರ್ಯ ಇರ್ಬೇಕಂದ್ರೆ ಇದಕ್ಕ ನೋಡ್ರಿ. ಬಸ್ ನಮ್ಮ ಗುರುಗಳು ವಚನ ಬರೆದಿದ್ದು ಅವ್ರು ಎಲ್ಲೆಲ್ಲಿ ನೆನೆಸ್ಕೊಂಡಿರ್ತಾರ ಅನ್ನೋದು ಇದು ಉದಾಹರಣೆ. ಇದು ಕೊನೆಗೆ ಲಿಂಗಯ್ಯ ನನ್ನ ತಪ್ಪಾಯ್ತಪ್ಪ ಅಂತ ತಿಳ್ಕೊಂಡು ಒಪ್ಪಿಕೊಂಡ ಮೇಲನೆ ಅವನು ಅಪ್ಪಿಕೊಂಡಂತವನು ಯಾರಂದ್ರೆ ನೂಲಿ ಚಂದಯ್ಯ ಅನ್ನೋದು ನಾವು ನೆನಪಿಟ್ಟುಕೊಳ್ಬೇಕು. ಅದು ಕತೆ ದೊಡ್ಡದು, ಅದು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡೋದಷ್ಟೇ. ಲಿಂಗಕ್ಕಾದರೂ ಆಚಾರ ಇರಬೇಕು, ಜಂಗಮಕ್ಕಾದರೂ ಆಚಾರ ಇರಬೇಕು. ಜಂಗಮ ಅಂದ್ರೆ ತತ್ವವಾಚಕ ಸಮಾಜ. ಸಮಾಜ ಆಚಾರಹೀನ ಆಯಿತು ಅಂದ್ರೆ ಏನಾದೀತು ನಮ್ಮ ಧರ್ಮ. ಹಾಗಾಗಿ ಆಚಾರ ಇಲ್ಲದ ಜಂಗಮನು ಪಾಮರನು, ಪಾಮರ ಅಂತ ಹೇಳ್ಬಿಟ್ಟ. ಹಾಗಾಗಿ ಗುರುಗಳು ಒಂದು ವಚನ ಇದೆ, ಗುಪ್ತವಾಗಿ ಅಕೃತ್ಯವ ಮಾಡಿ
ವ್ಯಕ್ತವಾಗಿ ಸತ್ಕೃತ್ಯ ಮಾಡುವ ಗುಪ್ತ ಪಾತಕಿ ಎನಗೆ ತೋರದಿರಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಈ ವಚನ ಎಷ್ಟು ಚಲೋ ಬರೆದ ನೋಡ್ರಿ ಗುರುಗಳು. ಗುಪ್ತವಾಗಿ ಅಕೃತ್ಯವ ಮಾಡಿ ಅಂದ್ರೆ ಯಾರಿಗಿ ಕಾಣಬಾರದು ಅಂತೇಳಿ ಪಾಪ ಮಾಡಿ, ಯಾರಿಗಿ ಕಾಣಬಾರ್ದಂತೇಳಿ ಪಾಪ ಮಾಡಿ. ಒಂದ್ ಗಾದೆ ಮಾತಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಕುಡಿದ್ರ ಯಾರಿಗೆ ಕಾಣಲ್ಲ ಅಂತ ತಿಳ್ಕೊಂಡಿತ್ತಂತ. ಅದ ನಂತರ ಜೋರು ಗುಪ್ತವಾಗಿ ಅಕೃತ್ಯವ ಮಾಡಿ ವ್ಯಕ್ತವಾಗಿ ಸತ್ಕೃತ್ಯ ಮಾಳ್ಪ ಗುಪ್ತ ಪಾಪಿ ಎನಗೆ ತೋರದಿರು. ಮ್ಯಾಲೆ ಜಗ ಜಗ ಅಂತ ಆಗಿ ಒಳಗ ಭಗಭಗ ಅಂತ ಇದ್ದು ಅಂತ ಕಾಯಕವನ್ನ ಮಾಡುವಂತವರು ನನಗೆ ಮುಖಾನೇ ತೋರ್ಬಾಡಪ್ಪ ಅಂತ ರಜ್ಜು. ಯಾಕ್ರಿ ನೀವಂತೀರಿ ಮನುಷ್ಯನಿಗೆ ಭಯ ಇಷ್ಟಿರ್ತದಲ್ರಿ? ನಿಮಗೊಂದು ಕತೆ ನೋಡ, ನಮಗೆಲ್ಲ ನೆನಪಿದೆ. ನಾವು ಪಾಪ ಮಾಡುವಾಗ ದೇವರು ನೋಡ್ತಾನೆ ಅನ್ನೋದು ಕನಕದಾಸರು ಇದ್ರು. ಹಿಂದೆ ಕನಕದಾಸರು, ಈಗ ಅದಾರನ್ರಿ ಕನಕದಾಸರು? ಇಲ್ರಿ, ನ ಎದಲ್ಲ ನ ಆಗ್ಯದ ಈಗಟ. ಏನಾಗೈತಮ್ಮ? ನ ಆಗ್ಯದ. ಕನಕದಾಸರು ಹೋಗ್ಯಾರೀಗ. ಕನಕದ ದಾಸರು ಬಾಳ ಮಂದಿ ಆಗ್ಯಾರ ಅಂತ ಈಗ. ಆ ಕನಕದಾಸರಿಗೆ ವ್ಯಾಸರಾಯಿ ಹೇಳಿದ್ರಂತ, ಈ ಬಾಳಿಹಣ್ಣ ಯಾರಿಗೆ ಕಾಣ್ಲಾರ್ದಂಗ್ ತಿಂದು ಬಾ ಅಂದ್ರಂತ. ಅವ್ರು ಎಲ್ಲರೂ ಗಪ್ ಗುಪ್ ಚುಪ್ ಚಾದರ್ ಹಾಕೊಂಡು ಅದನ್ನ ಹಾಕೊಂಡು ಹೊಡೆದು ಬಂದ್ರು. ಆದ್ರೆ ಅವ್ರು ತಿನ್ಲಿಲ್ರಿ. ಅವ್ರಂದ್ರು, ಎಲ್ಲಿ ತಿನ್ನೋದ್ರಿ? ಅಲ್ಲಿ ನೋಡಿರಿ ಅಲ್ಲಿ ದೇವರಿದ್ದ, ಇಲ್ಲಿ ನೋಡಿದ್ರಿ ಇಲ್ಲಿ ದೇವರಿದ್ದ ಅಂತ ತಿಳ್ಕೊಂಡು ಒಳಗೂ ಹೊರಗೂ ಶುಚಿ ಇರಬೇಕು ಅನ್ನೋದನ್ನ ಅವ್ರು ಕಲಿಸ್ತಾರೆ. ಯಾಕೆ ಈ ಮಾತುಗಳನ್ನು ಗುರುಗಳು ಬರೀತಾರೆ ಅಂದ್ರೆ, ಅವರು ಆಚಾರ ವಿಚಾರ ಸಂಪನ್ನರು ಅನ್ನೋದಕ್ಕನ ಯಾವ ಮೋಹ ಬಿಡಬೇಕು ಅನ್ನೋದನ್ನ ಪುಟ್ಟರಾಜಜ್ಜೋರು ಇನ್ನೊಂದು ವಚನದೊಳಗೆ ಬರೀತಾರೆ. ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ ಎಂಬ ಪೂರ್ವಾಶ್ರಮದ ಬಂಧು ಬಳಗಲಿದ್ದ ಮೋಹವನ್ನ ತೊರೆದು ಗುರು ಲಿಂಗ ಜಂಗಮ ಭಕ್ತರೇ ತನ್ನ ಬಂಧುಗಳೆಂದರಿದು ಕಪಟವಿಲ್ಲದೆ ವರ್ತಿಸಿದೊಡೆ ಆತನ ವರ್ತನದಲ್ಲಿ ನೀನು ಕೂಡಿಕೊಂಡಿರ್ಪೆ ಗುರುಕುಮಾರ ಪಂಚಾಕ್ಷರೇಶ್ವರ. ಎಷ್ಟು ಚಲೋ ಮಾತದ ನೋಡ್ರಿ. ಸ್ವಲ್ಪ ವಚನ ನೋಡಿ ಎಷ್ಟು ಮನೋಜ್ಞೆ ಅದರಿ. ಅಣ್ಣ, ತಮ್ಮ, ತಂಗಿ, ಅಕ್ಕ, ತಂದೆ, ತಾಯಿ, ಪೂರ್ವಾಶ್ರಮದ ಬಂಧುಗಳಿರುವ ಮೋಹವನ್ನ ತೊರೆದು ಬುದ್ಧ, ಬಸವ, ಮಹಾವೀರ್, ಹಾನಗಲ್ಲ ಕುಮಾರೇಶ, ಯಡಿಯೂರ ಸಿದ್ಧಲಿಂಗೇಶ, ಪಂಚಾಕ್ಷರಜ್ಜೋರು, ಪುಟ್ಟರಾಜಜ್ಜೋರು ತಮ್ಮ ಪೂರ್ವಾಶ್ರಮದ ಎಲ್ಲ ವಾಸನೆಯನ್ನ ಕಳೆದ್ರು. ಅದನ್ನು ಗುರುಗಳಂತಾರೆ, ಗುರು ಲಿಂಗ ಜಂಗಮ ಭಕ್ತರೇ ತನ್ನ ಬಂಧು ಬಳಗವೆಂದರಿದು ಕಪಟವಿಲ್ಲದೆ ವರ್ತಿಸಿದಡೆ ಆತನ ವರ್ತನದಲ್ಲಿ ನಾನು ಕೂಡಿಕೊಂಡಿರ್ಪೆ ಅಂತ ಮನೋದ್ದೆ. ಈ ವಚನ ನಿನ್ನೆ ಏನು ತಡಸ ಗ್ರಾಮಕ್ಕ ಪಂಚಾಕ್ಷರಜ್ಜೋರು ತಂಗಿ ಬಂದು ನಿನ್ನ ಅಳಿಯನಿಗೆ ಬೆಳ್ಳಿ ಗಿಂಡಿ ಕೊಡು ಅಂತ ಬೇಡಿದ್ದಲ್ಲ, ಅವ್ರು ಪೂರ್ವಾಶ್ರಮ ಸುಟ್ಟು ಬಿಟ್ಟಿದ್ರಿ. ಪೂರ್ವಾಶ್ರಮವನ್ನೇ ಸುಟ್ಟಾಕಿಬಿಟ್ಟಿದ್ರು. ತಂಗಿ ಎನ್ನುವ ಭಾವನೆ ಇರಲಿಲ್ಲ. ಎಲ್ಲ ನಾರಿಯರು ತಂಗಿ ಎನ್ನುವ ವಿರಕ್ತ ಭಾವನೆಯನ್ನು ತಾಳಿದಂತ ಪಂಚಾಕ್ಷರಜ್ಜೋರು ಅವರ ನಿಜದ ನಿಲುವು ಅಗಮ್ಯ, ಅಗೋಚರ. ಅವರಗಳನ್ನು ಶಬ್ದದ ಸೋಪಾನಂದ ನಾವೆಲ್ಲ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಶಬ್ದಗಳೇ ಸೋತು ಹೋಗ್ತಾವ್. ಶಬ್ದಗಳು ಅಂತ ಒಂದು ನಿಜವನರಿತ ನಿಜ ಬ್ರಹ್ಮಚಾರಿ, ಲಿಂಗ ಪೂಜಾ ನಿಷ್ಠರು ಸಂಗೀತವನ್ನ ಈ ವಿಶ್ವಕ್ಕೆಲ್ಲ ಪರಿಚಯಿಸಿಕೊಟ್ಟು ನಾಡ ಅಂದ ಅನಾಥರಿಗೆಲ್ಲ ದೇವರಾಗಿ ಮೆರೆದವರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು. ಅಂತ ಪುಣ್ಯ ಪುರುಷರು ಅಲ್ಲಿಂದ ನೇರವಾಗಿ ನಿಡುಗುಂದಿ ಕುಪ್ಪಕ್ಕೆ ಬಂದ್ರು. ಅಂದಾನಯ್ಯನವರ 20 ರೂಪಾಯಿ ಏನು ಬಹಳ ದೊಡ್ಡದಲ್ರಿ. ಅನದಾನಿ ಸನ್ಯಾಸಿ ದುಡ್ಡು, ಸಮಾಜ ದುಡ್ಡು, ಬ್ಲಡ್ ಸುಟ್ಟು ಹೋಕತಿ. ಬೆಂಕಿ ಅದು ಬೆಂಕಿಯಪ್ಪ. ಋಣವ ತೀರಿಸಬೇಕು, ಈ ಜಗದ ಋಣವ ತೀರಿಸಬೇಕು. ಜಗದಾತ್ಮನ ಋಣ, ಜನನೀಯ ಋಣ, ಜನಕನ ಋಣ, ಗುರುವಿನ ಋಣ, ಸಮಾಜ ಋಣವನ್ನು ತೀರಿಸಬೇಕು ಮನುಷ್ಯ. ಹಳಸಿದ ಅನ್ನ ಉಣಬಹುದ್ರಿ, ಹಂಗಿನ ಬಾನ ಉಣಬಾರ್ದಂತ.
ಯಾಕ್ರಿ ಅಜ್ಜೋರೊಂದು ಕತ್ತಿ ಹೇಳ್ತಿದ್ದ, ತಮ್ಮ 5 ಲಕ್ಷ ಕೊಟ್ಟು ಯಾವನೊಬ್ಬ ಕಳ್ತನ ಮಾಡಕ್ ಹೋಗಿದ್ನಂತ. ಎದಕ್ಕ ಕಳ್ತನ ಮಾಡಕ್ ಹೋಗಿದ್ನ. ಏನು ಕಳ್ತನ ಅಂದ್ರೆ ಅದೊಂದು ವಿದ್ಯೆ ರೀ. 64 ವಿದ್ಯೆಯಲ್ಲೂ ಚೋರು ವಿದ್ಯೆ, ಅದು ಒಂದು ಕಳ್ತನ ಮಾಡಕ್ ಬರ್ತಾನ. ಅವ ಕಳ್ತನ ಮಾಡಕ್ ಹೋಗ್ಯಾನ. ಎಲ್ಲಾ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಬಟ್ಟಿ ಎಲ್ಲ ಹಿಂಗ್ ಗಂಟು ಕಟ್ಟಿಕೊಂಡು ಮನೆಯಿಂದ ಹೊರಗೆ ಹಾರಬೇಕು ಅಂತ ಹಿಂಗ ತಗೊಂಡು ಹೊಂಟಿದ್ದ. ಅಲ್ಲಿ ತಂದಕ್ಕಿ, ಅಲ್ಲಿ ಒಂದು ಮುದುಕಿ ಮಲ್ಕೊಂಡಿತ್ತು. ಆ ಮುದುಕಿಗೆ ಎಚ್ಚರ ಆಗಿಬಿಡ್ತಿತ್ತು. ಇವ ಅಂದ, ಬಾಗಲ ತೆಗದ್ರ ಮುದುಕಿ ಹೇಳ್ತದ, ಕಳ್ಳ ಅಂತ ಗುರುತಿಸ್ಬಿಟ್ರೆ ಹೆಂಗ ಆದೈತೆ ಅಂತ ತಿಳ್ಕೊಂಡು ಹಗೂರ್ಕ ಹೋಗಿ ಎಮ್ಮಿ ಬಾಜು ಕೂತ್ಕೊಂಡ. ಎಮ್ಮಿ ಹತ್ರ ಹೋದ ತಕ್ಷಣ ಎಮ್ಮಿ ಇವ್ ನೋಡಿತು. ಹಲೋ ಅಂತದ ಎಮ್ಮಿ ಇವನಿಗೆ. ಇವ ಅಂದ, ನನಗ್ ಹಲೋ ಅನ್ನೋರು ಯಾರು ಅಂದ. ಇವ ಆ ಕಡೆ ಈ ಕಡೆ ನೋಡಿದಿವ, ನನಗೆ ಹಲೋ ನಾನು, ಓಯ್ ನಾನಾ ಅಂತದ ಎಮ್ಮಿ. ಯಾರ್ ನೀ? ಅವಾಗ ಎಮ್ಮಿ ಅಂತದ, ಅಷ್ಟಕ್ಕ ಇಷ್ಟು ಇಷ್ಟಕ್ಕ ಎಷ್ಟು. ಏನಂತ್ರಿ? ಅಷ್ಟಕ್ಕ ಇಷ್ಟು ಇಷ್ಟಕ್ಕ ಎಷ್ಟು. ಹಿಂಗಂದ್ರೆ ಏನಂತದ ಎಮ್ಮಿ ಕೇಳಿದ. ಹಿಂಗಂದ್ರೇನು? ಹುಚ್ಚ, ಹಿಂದಿನ ಜನ್ಮದೊಳಗ ಈ ಗೌಡ್ರ ಮನ್ಯಾಗ ನಾನು ಆಳ್ಮಗ ಆಗಿದ್ದೆ. ಗೌಡ್ತಿ ಮನೆಯಾಗಿರ್ಲಾರ್ದಾಗ ಬೇಸಿಗೆ ಕಾಲ ಅಂತ ತಿಳ್ಕೊಂಡು, ಹೊಟ್ಟಿಗೆ ತಣು ಅಂತ ತಿಳ್ಕೊಂಡು ಕದ್ದು ಒಂದು ಗ್ಲಾಸ್ ಮಜ್ಜಿಗೆ ಕುಡಿದಿದ್ದೆ. ಕದ್ದು ಮಜ್ಜಿಗೆ ಕುಡಿದುದರಿಂದ ಇವ್ರ ಮನೆಯಾಗ ಎಮ್ಮೆಯಾಗಿ ಹುಟ್ಟಿ ಸಂಜೆ ಮುಂದೆ 10 ಲೀಟರ್ ಹಾಲು, ಬೆಳಗ್ಗೆ 10 ಲೀಟರ್ ಹಾಲು ಹಿಂಡಿ ಇವ್ರ ಮನಿ ಋಣ ತೀರ್ಸಾಕತ್ತೀನಿ. ಅಷ್ಟಕ್ಕ ಇಷ್ಟು ಇಷ್ಟಕ್ಕೆಷ್ಟು. ಒಂದ ಗ್ಲಾಸ್ ಮಜ್ಜಿಗೆ ಎಮ್ಮೆಯಾಗಿ ಹುಟ್ಟೀನಿ. ಇಟ್ಟು ಬಂಗಾರ, ಇಟ್ಟು ಬೆಳ್ಳಿ, ಇಟ್ಟು ರೊಕ್ಕ ನೀ ತಗೊಂಡು ಹೊಂಟಿಯಪ್ಪ. ನೀ ಏನಾಗಿ ಹುಟ್ಟಿ ಇವ್ರ ಮನಿ ಋಣ ತೀರಿಸ್ತಿ ಹೇಳು ಅಂತದು ಎಮ್ಮಿ. ಋಣವ ತೀರಿಸಬೇಕು. ಈ ಜಗದ ಋಣವ ತೀರಿಸಬೇಕು. ಗುರುವಿನ ಋಣ ತೀರಿಸಬೇಕು. ಸಮಾಜ ಋಣವನ್ನು ತೀರಿಸಬೇಕು ಅಂದಾನಿ. ಸಮಾಜಕ್ಕೆ ಕೊಟ್ಟಿದ್ದೋ ದುಡ್ಡಿದು. ನಿನ್ನ ಹೆಂಡತಿ ನಿನ್ನ ಮಕ್ಕಳಿಗೆ ಬಳಸಿದ್ರೆ ಹ್ಯಾಂಗೋ ಅಂತ ತಿಳ್ಕೊಂಡು ಅಜ್ಜೋರು ಎಚ್ಚರಿಕೆ ಕೊಟ್ರು. ಏನಾಗಿತ್ರಿ? ಹೆಂಡತಿಗೆ ದೆವ್ವ ಬಡದಿತ್ತು, ಮಗಳಿಗೆ ಬೆನ್ನಿಗೆ ಹುಣ್ಣಾಗಿತ್ತು. ಆನಂತರ ಅಜ್ಜೋರು 20 ರೂಪಾಯಿ ಅಜ್ಜೋರ್ ಸಂಸ್ಥೆಗೆ ಹಾಕಿದ ಮೇಲೆ ಭಸ್ಮ ರುದ್ರಾಕ್ಷಿ ಕೊಟ್ಟ ಮೇಲೆ ಆರಾಮಾತು. ಆರಾಮಾದ ಮೇಲೆ ಅಜ್ಜೋರು ಯಾವಾಗಲೂ ಸಹಿತ ಪ್ರೀತಿನೇ ಮಾಡ್ತಿದ್ರು, ದ್ವೇಷವನ್ನು ಮಾಡ್ತಿದ್ದಿಲ್ಲ ಅನ್ನೋದಕ್ಕನ ಅಂದಾನಿಯ ಅಕ್ಕನ ಮಗನ ಮದುವೆಯನ್ನ ಅವ್ರು ಹೆಂಗ್ ಮಾಡ್ತಾರೆ ಅನ್ನೋದನ್ನ ಗವಾಯಿಗಳು ಒಂದು ಗೀತೆಯನ್ನು ಓದಿದ ನಂತರ ನಾವೆಲ್ಲ ಚಿಂತೆ. ಅರಿವಿನಲ್ಲಿ ಆಚಾರವಿರಬೇ, ಆಚಾರದಲ್ಲಿ ಅರಿವು ತುಂಬಿರಬೇಕು. ಅರಿವಿನಲ್ಲಿ ಆಚಾರವಿರಬೇಕು, ಅರಿವಿನಲ್ಲಿ ಆಚಾರವಿರಬೇಕು. ಆಚಾರದಲ್ಲಿ ಅರಿವು ತುಂಬಿರಬೇಕು, ಆಚಾರದಲ್ಲಿ ಅರಿವು ತುಂಬಿರಬೇಕು. ಅರಿವಿನಲ್ಲಿ ಆಚಾರವಿರಬೇಕು, ಅರಿವಿನಲ್ಲಿ ಆಚಾರವಿರಬೇಕು. ಅರಿವು ಆಚಾರಗಳ ಸಂಗಮವೇ, ಅರಿವು ಆಚಾರಗಳ ಸಂಗಮವೇ. ಶಟಸ್ಥಲದ ಸದಾಚರಣೆ, ಶಟಸ್ಥಲದ ಸದಾಚರಣೆ. ಯದಾತ ನಮ್ಮ ಮೃಡಗಿರಿಯ ಅನ್ನದಾನೀಶ, ಮೃಡಗಿರಿಯ ಅನ್ನದಾನೀಶ, ಅನ್ನದಾನೀಶ. ಯದಾತ ನಮ್ಮ ಮೃಡಗಿರಿಯ ಅನ್ನದಾನೀಶ. ಅರಿವಿನಲ್ಲಿ ಆಚಾರವಿರಬೇಕು,
ಆಚಾರದಲ್ಲಿ ಅರಿವು ತುಂಬಿರಬೇಕು, ಅರಿವಿನಲ್ಲಿ ಆಚಾರವಿರಬೇಕು. ಅರಿವು ಆಚಾರಗಳ ಸಂಗಮವೇ ಸಗಮದ ಗಮದ ನೇನಿ ಸದ ಮಗ ಗಮದ ನೇನಿ ಸ ಧನಿ ಸಮಾಗ ಸನಿ ಸದ ಮಗ ಸಗಮದ ಗಮದ ನಿಸ. ಅರಿವು ಆಚಾರಗಳ ಸಂಗಮವೇ, ಅರಿವು ಆಚಾರಗಳ ಸಂಗಮವೇ ಶಟಸ್ಥಲದ ಸದಾಚರಣೆ, ಶಟಸ್ಥಲದ ಸದಾಚರಣೆ ಯದಾತ ನಮ್ಮ ಮೃಡಗಿರಿಯ ಅನ್ನದಾನೀಶ, ಮೃಡಗಿರಿಯ ಅನ್ನದಾನೀಶ. ಅರಿವಿನಲ್ಲಿ ಆಚಾರವಿರಬೇಕು, ಆಚಾರದಲ್ಲಿ ಅರಿವು ತುಂಬಿರಬೇಕು, ಅರಿವಿನಲ್ಲಿ ಆಚಾರವಿರಬೇಕು, ಅರಿವಿನಲ್ಲಿ ಆಚಾರವಿರಬೇಕು, ಆಚಾರವಿರಬೇಕು, ಆಚಾರವಿರಬೇಕು. ಈತನಯನಕ್ಕನ ಮಗನ ಲಗ್ನಕ್ಕೆ ಪ್ರೀತಿಸದೆ ಬಾಂಧವರು ತಡೆದಿರೆ, ಗೀತನಿಧಿಯದ ಗೇಳಿ ನಾನೇ ಮಾಳ್ಪುದೆಂದನುತೆ, ನಾನೇ ಮಾಳ್ಪುದೆಂದನುತೆ ಈ ತೆರದ ಘನ ಸತ್ಯ ಸಂದೇಯನೋಂತು ಗೈದ ಬಳಿಕ ತಾನೇ ಖ್ಯಾತವ ಶಿಶುನಾಳದೊಳು ಕನ್ಯೆಯನೋ ನಿಶ್ಚಯಿಸಿ, ಕನ್ಯೆಯನೋ ನಿಶ್ಚಯಿಸಿ ಹೊಂಬಳದೂರೊಳಗಿಂಬುವದ ಮನಂಬುಗುವ ಜನಂಬುಜಾಸ್ತವಿ ಡಂಬಿನ ಹರನ ಪದಂಬುರದೊಳುಂಬುಮಾಗಿವ ಪದಂಬುರದೊಳಗಿಂಬುಮಾಗಿರುವ ತುಂಬು ನಂಬುಗೆ ಎಂಬಡೆದು ವಿಟಂಬರಿದು ವಿಸಟಂಬರಿದು ಮುಂಬರಿವ ಜಸದ ಡಂಬರಿದೆನೆಸೆಯುವುದು ಪಡಿಯೆಂಬ ಮಾಳ್ಕೆಯಳು ಬಂದ ವಂದಿಸಿ ಗಾಯಕರೇ ನಿಮಗೊಂದು ಭಿನ್ನ ಉಂಟು ಪೇಳು, ಚಂದ ಮೆಲ್ಲೆನಿ ಪಿಲ್ಕಲ್ಲಿನ ಮಹಾಂತೇಶ ಚರವರ ಸುಂದರ ಪುರಾಣವನು ಸರ್ವರಿಗದು ಕೇಳುವುದಿಚ್ಛೆ ಉಂಟದರ್ಯಾದೆ ನಾಳೆಯ ದಿವಸೇ ಪ್ರಾರಂಭಿಸುವುದೊಳಿತು. ಸಾಂಬ ಜೈ ನಮ ಪಾರ್ವತಿ ಪದ ಶಿವರ ಮಾದೇ. ಗಾನಯೋಗಿ ಪಂಚಾಕ್ಷರಿಯ ಜೋರು ನಿಡುಗುಂದಿ ಕೊಪ್ಪದಲ್ಲಿ ಇರಬೇಕಾದರೆ ಅನದಾನಯ್ಯನ ಅಕ್ಕನ ಮಗನ ಮದುವೆ ಬಂತು. ಏ ತಮ್ಮ, ಐ ಅಪ್ಪ ಯಾಕಪ್ಪ
ಅವನಿಗೆ ಕನ್ನೆ ತೆಗೆದಿದ್ರು. ಬಂದು ಬಳಗ ಅದನ್ನು ಕೆಡಿಸಿಬಿಟ್ರು. ಈ ಸುದ್ದಿ ಅಜ್ಜೋರಿಗೆ ಗೊತ್ತಾಯ್ತು. ಅನುದಾನ ಏನು ಕರೆಸಿದ್ರು, ಇವ ನಮ್ಮ ಸಂಸ್ಥೆಗೆ ಹಿಂಗ್ ಮಾಡ್ಯಾನ ಅಂತವರು ದ್ವೇಷ ಇಟ್ಕೊಳ್ಳಿಲ್ಲ ಅಜ್ಜೋರು. ಅವನ ಮೇಲೆ ಸಿಟ್ಟು ಆಗಲಿಲ್ಲ. ಮುನಿವವನು ಮುನಿ ಆಗಲಾರ, ಅತಿಕಾಮಿ ಯತಿ ಆಗಲಾರ, ಹಂತಕ ಸಂತನಾಗಲಾರ, ಕರ್ಣಕ್ಕೆ ಗುಲಾಮನಾದವನು ಶರಣನಾಗಲಾರ, ಕನಕಕ್ಕೆ ದಾಸನಾದವನು ಕನಕ ದಾಸನಾಗಲಾರ. ಪಂಚಾಕ್ಷರಿ ಅಜ್ಜೋರು ಹೃದಯದೊಳಗೆ ಏನೂ ಇಟ್ಟುಕೊಳ್ಳಾರ್ದನೆ, ಅನ್ನದಾನಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಪ್ಪ, ನೀ ಚಿಂತೆ ಬಿಡು. ದ್ವೇಷಕ್ಕೆ ದ್ವೇಷ ಮದ್ದಲ್ಲಪ್ಪ, ದ್ವೇಷಕ್ಕೆ ಪ್ರೀತಿ ಮದ್ದು ಅಂತ. ದ್ವೇಷಪ್ಪನ ಹೆಂಡತಿ ಮತ್ಸರವ. ಈ ದ್ವೇಷಪ್ಪ ಮತ್ತು ಮತ್ಸರವಾಗ ಹುಟ್ಟಿದ ಮಗನೇ ಮಗಳೇ ಹೊಟ್ಟೆ ಕಿಚ್ಚು ಅಂತ ಅಜ್ಜೋರಂತಾರ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ಬಿಡು. ನಾನು ಮದುವೆ ಮಾಡಿಕೊಡ್ತೀನಿ ಅಂದ್ರೆ ಪಂಚಾಕ್ಷರಿ ಅಜ್ಜೋರು ಸಿಸನಾಳದೊಳಗಿಂದ ಕನ್ಯಾ ಗುರುತು ಮಾಡಿ ಎಲ್ಲರೂ ಹುಬ್ಬಿರುವಂಗ ಬೆರಳು ಕಚ್ಚುವಂಗ ಅನದಾನಿ ಅಕ್ಕನ ಮಗನ ಮದುವೆಯನ್ನ ಮಾಡಿಕೊಟ್ಟು ಸಂಸಾರ ಚೆನ್ನಾಗಿರಲಿ ಅಂತ ಆಶೀರ್ವದಿಸಿದ ಮಹಾಗುರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು. ಅದಕ್ಕೆ ಅವರು ಇವತ್ತಿಗೂ ಸಹಿತ ದೇವದೂತರಾದರು. ಅದಕ್ಕೆ ಅವರು ಇವತ್ತಿಗೂ ಸಹಿತ ಗದ್ದುಗಿಯ ಘನಮೂರ್ತಿಯಾದರು, ನಮ್ಮೆಲ್ಲರ ಬಾಳಿಗೆ ಸ್ಫೂರ್ತಿಯಾದರು. ಹೀಗೆ ಅಜ್ಜೋರು ನಿಡುಗುಂದಿ ಕೊಪ್ಪದಲ್ಲಿ ಇರಬೇಕಾದರೆ ಅನ್ನದಾನ ಏನು ಹೇಳ್ತಾರೆ, ಅನ್ನದಾನಯ್ಯ ಇದು ಕುಮಾರೇಶ್ವರನ ಸಂಕಲ್ಪದ ಸಂಸ್ಥೆ ಇದೆಯಪ್ಪ, ಇದನ್ನು ಚೆನ್ನಾಗಿ ನೋಡಿಕೊ, ನಾವು ಹಾಗೆ ಸಂಚಾರವನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಅಜ್ಜೋರು ಈ ಗದಗ ಮಾರ್ಗವಾಗಿ ಬಂದು ಇಲ್ಲೇ ಪಕ್ಕದಲ್ಲಿರತಕ್ಕಂಥ ಹೊಂಬಳಕ್ಕೆ ಬಂದ್ರು. ಅಲ್ಲಿಯ ಭಕ್ತರು ಸದಾ ಶುಭ ಭಜನೆ, ಧ್ಯಾನ, ದಾನ, ದಾಸೋಹ, ಗುರು, ಲಿಂಗ, ಜಂಗಮ, ಧರ್ಮ ಪಥವಾಗಿ ನಡೆಯುವಂತ ಊರು ಅಂದ್ರೆ ಅದು ಹೊಂಬಳ ಗ್ರಾಮ. ಅಜ್ಜೋರು ಬರುವಿಕೆ ಆನಂದ ಆಯ್ತು. ಮಹಾತ್ಮರು ಯಾವುದೇ ಒಂದು ಊರಿಗೆ ಬರಬೇಕಾದರೆ ಆ ಊರಿನ ಭಾಗ್ಯ, ಸೌಭಾಗ್ಯ, ಅಹೋಭಾಗ್ಯ ಚಂದಿರಬೇಕಂತ. ಭಾಗ್ಯ ಅಂದ್ರೆ ಯಾವುದು, ಸೌಭಾಗ್ಯ ಅಂದ್ರೆ ಯಾವುದು, ಅಹೋಭಾಗ್ಯ ಅಂದ್ರೆ ಯಾವುದು ಅಂದ್ರೆ ಒಂದು ದಿವಸ ಆ ಊರ ಮೇಲೆ ಒಬ್ಬ ಮಹಾತ್ಮರು ಹೋಗ್ಬಿಟ್ರೆ ಅದು ಭಾಗ್ಯ. 2 ದಿವಸ ಆ ಊರೊಳಗೆ ವಸ್ತಿ ಉಳಿದ್ರ ಆ ಊರಿನ ಸೌಭಾಗ್ಯ. ಪಂಚಾಕ್ಷರಿ ಅಜ್ಜೋರು ಗದಗಿನೊಳಗ 1 ದಿವಸ ಅಲ್ರಿ ಹಿಂಗ ಬಂದು ಹೋಗ್ಲಿಲ್ರಿ, ಇಲ್ಲಿ ಕಾಯಂ ಉಳಿದು ಲಿಂಗ ಪೂಜೆಯನ್ನು ಮಾಡಿಕೋಂತ ಇಲ್ಲಿ ಲಿಂಗೈಕ್ಯರಾಗಿದ್ದರಿಂದ ಗದಗಿಗೆ ಅಹೋಭಾಗ್ಯ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಭಾಗ್ಯ ಬೇರೆ, ಸೌಭಾಗ್ಯ ಬೇರೆ, ಅಹೋಭಾಗ್ಯ ಬೇರೆ. ಹೊಂಬಳ ಜನತೆ ಅಂತಾರೆ, ಯಪ್ಪ ನಿಮ್ಮಂತ ಯೋಗಿಗಳು ನಮ್ಮ ಊರಿಗೆ ಬಂದಿದ್ದು ಬಹಳ ಚಲೋ ಆತ್ರಿಪ್ಪ, ನಮ್ಮದು ಸೌಭಾಗ್ಯ. ಯಪ್ಪ ನಾವು ಪುರಾಣ ಹಚ್ಚಬೇಕಂತ ಮಾಡೀವ್ರಿ ಅಂದ್ರು. ಯಾವ ಪುರಾಣ ಹಚ್ಬೇಕಂತ ಮಾಡಿರಿ ಅಂದ್ರ ಅಜ್ಜೋರ್. ಏನಿಲ್ರಪ್ಪ, ಚಿತ್ತರಿಗೆ ಚಿಜ್ಯೋತಿ ಇಲಕಲ್ಲದ ವಿಜಯ ಮಹಾಂತೇಶ್ವರ ಮಹಾಪುರಾಣವನ್ನು ಹಚ್ಚಬೇಕಂತ ಮಾಡಿವ್ರಿ. ಅಜ್ಜೋರಂದ್ರು, ಯಾವಾಗ ಹಚ್ಬೇಕಂತ ಮಾಡಿರಿ? ಯಪ್ಪ ನೀವು ಯಾವಾಗ ಅಂತೀರಿ ಅವಾಗ್ರಿ. ಅಜ್ಜೋರಂದ್ರು, ಇವತ್ತು ಚಲೋ ಮಾಡಿಬಿಡೋಣ ಅಂದ್ರು. ಊರ್ ಮಂದಿ ಯಪ್ಪ ಇವತ್ತ ಟೈಮು ಏಮು. ಅದಕ್ಕೆ ಅಜ್ಜೋರಂತಾರ, ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆನ್ನಿರಯ್ಯ, ರಾಶಿ ಕೂಡ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಶೆಂದು ಹೇಳಿರಯ್ಯ, ಕೂಡಲ ಸಂಗನ ಪೂಜಿಸಿದ ಫಲ ನಮ್ಮ ಕೈ ಮೇಲೆ ಐತ್ರಪ್ಪ. ಭಾವ ಸುದ್ದಿ ಇದ್ರ ಭಾಗ್ಯಕ್ಕೇನು ಕೊರತೆ ಐತ್ರಪ್ಪ. ನಾಳೆ ಗೀಳೆ ಬೇಡಪ್ಪ, ಒಳ್ಳೆ ಕಾಲ ಇದ್ರ ಎಲ್ಲ ನಮ್ಮವೇ ಕಾಲ, ಇವತ್ತೇ ಪ್ರಾರಂಭ ಮಾಡಿಬಿಡೋಣ ಅಂದ್ರು. ಯಪ್ಪ ಆಯ್ತ್ರಿ ಅಂತ ತಿಳ್ಕೊಂಡು ಚಿತ್ತರಿಗೆ ವಿಜಯ ಮಹಾಂತ ಶಿವೋಗಿಗಳ ಮಹಾಪುರಾಣವನ್ನ ತಮ್ಮ ಅಪ್ಪ ಈ ಕಡೆ ಕೇಳಿ. ಪ್ರಥಮವಾಗಿ ಅಜ್ಜೋರು ಅಲ್ಲಿವರೆಗೆ ಕೀರ್ತನ ಮಾಡ್ತಿದ್ರು.
ಪಂಚಾಕ್ಷರಿ ಪ್ರಪ್ರಥಮವಾಗಿ ಚಿತ್ತರಿಗೆ ವಿಜಯ ಮಹಾಂತ ಶಿವಯೋಗಿಗಳ ಪುರಾಣವನ್ನು ಹೇಳಿದ್ದು ಅದು ಪಂಚಾಕ್ಷರಿ ಅಜ್ಜೋರು. ಆ ಊರು ಕೇಳಿದ್ದು ಯಾವುದಂದ್ರೆ ಹೊಂಬಳ ಗ್ರಾಮ ಅನ್ನೋದು ನಾವು ನೆನಪಿಟ್ಟುಕೊಳ್ಬೇಕು. ಈ ಪುರಾಣವನ್ನು ಯಾರು ಬರೆದ್ರು? ದ್ಯಾಂಪುರ್ ಚೆನ್ನಕವಿ 1924 ಇಸ್ವಿಯೊಳಗ ಶಿವಯೋಗ ಮಂದಿರದ ಲಠಾ ಮಂಟಪದೊಳಗೆ ಕುಮಾರಪ್ಪವರು ಕುಂತ್ಕೊಂಡಿದ್ರು. ದ್ಯಾವಾಪುರದ ಬಸಲಿಂಗ ಶಾಸ್ತ್ರಿಗಳನ್ನ ಕರೆದ್ರು. ಆ ದ್ಯಾಂಪುರ ಚೆನ್ನ ಕವಿಗಳನ್ನ ಕರೀರಿ ಅಂದ್ರಂತ. ಅಜ್ಜೋ ಚೆನ್ನ ಕವಿಗಳು ಬಂದ್ರು. ಯಾಕ್ರಿಪ್ಪ? ಚೆನ್ನ ಕವಿ, ಪುರಾಣ ಬರಿಬೇಕಂತಿದ್ಯಲ್ಲಪ್ಪ, ಬರಿ. ಈ ಚಿತ್ತರಿಗೆ ವಿಜಯ ಮಹಾಂತ ಸ್ವಾಮಿಗಳ ಪುರಾಣ ಬರಿ. ಸಮಾಜಕ್ಕಾಗಿ ಸವಿಸಿದಂತವರು, ಅಲ್ಲಮನ ಪ್ರತಿರೂಪವಾಗಿ ಬಸವ ತತ್ವವನ ಬೆನ್ನಿಗೆ ಕಟ್ಟಿ ವಚನವನ್ನ ತಲೆಗೆ ಸುತ್ತಿ ನಾಡವನ್ನ ಕಟ್ಟಿದಂತ ಚಿತ್ತರಿಗೆ ಚಿಜ್ಜೋತಿಯ ಮಹಾಪುರಾಣವನ್ನ ಬರೆಯಪ್ಪ. ಕುಮಾರಜ್ಜೋರ ಅಪ್ಪಣೆ ಆಯ್ತ್ರಿ. ಚಿತ್ತರಿಗೆ ವಿಜಯ ಮಹಾಂತ ಸ್ವಾಮಿಗಳವರು ವಿಜಯ ಮಹಾಂತ ಸ್ವಾಮಿಗಳ ಪುರಾಣವನ್ನ ಚೆನ್ನ ಕವಿಗಳು ಪ್ರಾರಂಭ ಮಾಡಿ ಬರೆದ್ರು. ಆ ಪುರಾಣವನ್ನ ಹೊಂಬಳದೊಳಗ ಅಜ್ಜೋರು ಪ್ರಾರಂಭ ಮಾಡ್ತಾರೆ. ಹಾಸನ ಜಿಲ್ಲೆ ಸಸಿವಾಳ ಗ್ರಾಮದೊಳಗ ವೀರಯ್ಯ ಮತ್ತು ಗೌರಮ್ಮ ಅನ್ನುವರ ಪುಣ್ಯ ಉದರದಲ್ಲಿ 1850 ಇಸ್ವಿಯಲ್ಲಿ ಜನ್ಮ ತಾಳುತ್ತಾರೆ. ಅವರಿಗೆ ಹುಟ್ಟು ನಾಮ ಮಳಿಯಪ್ಪಯ್ಯ, ಮಳಿಯಾರ್ಯ, ಮಳಿಯಪ್ಪ ಶಿವಯೋಗಿ ಅಂತ ನಾಮಕರಣವನ್ನ ಮಾಡಿ ಆ ಊರೊಳಗ ಒಂದು ಬೆಟ್ಟ, ಆ ಕಲ್ಲು ಬೆಟ್ಟದ ಒಳಗ ಹೋಗಿ ತಪಸ್ಸು ಮಾಡ್ತಾರೆ. ಅವರ ಸೌಂದರ್ಯವನ್ನು ನೋಡಿದಂತ ಅವರ ಅಕ್ಕ ಮದುವೆ ಮಾಡಬೇಕು ಅಂತ ಕರೆದಂತೆ. ಅಲ್ಲಿರದಗಂತ ಬಸವಲಿಂಗ ಸ್ವಾಮಿಗಳಂದ್ರು, ಯವ್ವಾ, ನಿಮ್ಮ ತಮ್ಮ ಅಲ್ಲವನ ಪ್ರತಿರೂಪ, ಅವನು ಸಮಾಜಕ್ಕೆ ಒಂದು ಅಧ್ಯಾತ್ಮದ ದೊರೆಯಾಗ್ತಾನೆ. ಅವನ ಮುಖದಲ್ಲಿ ಹೊಂಬೆಳಕ ಇದೆ, ಚಿತ್ಕಳೆ ಇದೆ, ನಿರಂಜನ ಪರಮ ಸ್ವರೂಪಿ ಆಗ್ತಾನವ, ಅವನಿಗೇನು ಮದುವೆ ಮಾಡ್ತೀಯ ಅಂದ್ರು ಅವ್ರು ಬಸವಲಿಂಗ ಸ್ವಾಮಿ. ಆನಂತರ ಕಂಚಗಲ್ ಬಿದರಿ ಪ್ರಭುದೇವ ಕುಮಾರ ಸ್ವಾಮಿಗಳಿಂದ ಅವರಿಗೆ ಲಿಂಗ ದೀಕ್ಷೆ ಆಗ್ತದೆ. ಆನಂತರ ಅವರು ಬಸವಲಿಂಗ ಸ್ವಾಮಿಗಳ ಆಣತಿಯಂತೆ ಬಳ್ಳಾರಿ ನಗರದೊಳಗ ಸಕ್ರಿ ಕರಡೆಪ್ಪನವರಂತ ಅವರ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತವನ್ನ ಅಧ್ಯಯನ ಮಾಡಕ್ ಬರ್ತಾರ 10-12 ವರ್ಷದವರು. ಸಕ್ರಿ ಕರಡೆಪ್ಪನವರಂತಾರ, ನೋಡಪ್ಪ, ನೀನು ಕಲಿ, ಆದ್ರ ಎಲ್ಲಿರ್ತಿ, ಹೆಂಗ್ ಮಾಡ್ತಿ ಅಂದ್ರ ಅವ್ರಂತಾರ, ಮಳಿಯಪ್ಪನವರು, ನಾನು ಎಲ್ಲಿರ್ತೀನಿ ಹೆಂಗಿರ್ತೀನಿ ಅಂತ ವಿಚಾರ ಮಾಡ್ಬೇಡ್ರಿ, ಪಾಠ ಒಂದು ಕಲಿಯಾಕ್ ಬರ್ತೀನ್ರಿ ಅಂತ. ದಿನದ 3 ಹೊತ್ತು ಲಿಂಗ ಪೂಜೆಯನ್ನ ಮಾಡುವಂತ ಮಳೆಯಪ್ಪನ ಲಿಂಗ ಪೂಜೆಯನ್ನ ನೋಡಿದಂತ ಸಕ್ರಿ ಕರಡೆಪ್ಪನವರಂತಾರೆಪ್ಪ, ನೀ ಅಲ್ಲಿ ಇಲ್ಲಿ ಇರೋದು ಬೇಡಪ್ಪ, ನಮ್ಮ ಮನೆಯಾಗಿರು ಅಂತ ತಿಳ್ಕೊಂಡು ಅವರನ್ನ ತಮ್ಮ ಮನೆಯಾಗಿಟ್ಟುಕೊಂಡು ಸಂಸ್ಕೃತವನ್ನ ಕಲಿಸಿದರು. ಆ ಮಳೆಯಪ್ಪನವರು ಕೆಲವು ವಿದ್ಯಾವಂತರಾದರು. ಇತ್ತ ಇಲಕಲ್ಲದೊಳಗೆ ಗುರು ಮಹಾಂತ ಸ್ವಾಮಿಗಳು ಲಿಂಗೈಕ್ಯರಾದ. ಆ ಲಿಂಗೈಕ್ಯರ ಆದ ಮೇಲೆ ಮರಿದೇವರನ್ನ ಹುಡುಕಬೇಕು ಅಂತ ತಿಳ್ಕೊಂಡು ಎಲ್ಲಾ ಕಡೆನೂ ಸಹಿತ ಮಹಾಂತ ಸ್ವಾಮಿಗಳು ಲಿಂಗೈಕ್ಯರಾದ ಮೇಲೆ ಅಮರಾವತಿ ರಾಮಪ್ಪ ದೇಸಾಯಿಯವರು ಚಿತ್ತರಿಗಿ ಇಲಕಲ್ಲ ಮಹಾಮಠದ ಪರಮ ಸದ್ಭಕ್ತರು. ಅವರು ಸಕ್ರಿ ಕರಡೆಪ್ಪನವ್ರ ಹತ್ರ ಬರ್ತಾರೆ. ಮಳಿಯಪ್ಪಯ್ಯನವ್ರನ್ನ ಕೇಳ್ತಾರೆ, ಓಹೋ ನಾವಲ್ಲೇ. ಅವರಂತಾರೆ, ನೋಡ್ರಿ, ಅಮರಪ್ಪ ದೇಸಾಯರಂತಾರೆ, ಮಳಿಯಪ್ಪನವರೇ, ನಮ್ಮ ಇಲಕಲ್ಲ ಚಿತ್ತರಿಗೆಯ ಮಠ ಅಂದರೆ ಅಲ್ಲಮನ ಸಲ್ಲಲಿತ ಭವ್ಯ ಪರಂಪರೆಯ ಮಹಾಮಠ. 53 ಶಾಖಾ ಮಠಗಳು, 106 ಎಕರೆ ಭೂಮಿ. ಅವಾಗ ಮಳಿಯಪ್ಪನವ್ರಂತಾರ, ನಾನು ಹೊನ್ನು ಹೆಣ್ಣು ಮಣ್ಣು ಆಸ್ತಿಗಾಗಿ ಬೆಳ್ಳಿ ಬಂಗಾರ ಕಂಚು ತಾಮ್ರಕ್ಕಾಗಿ ನಾ ಬಂದಿಲ್ಲ ಅಂದ್ರೆ ಅವ್ರು ವೈರಾಗ್ಯರಿ. ಆನಂತರ ಮಠವಲ್ಲಿ ಅಂತಾರೆ. ಮುಂದೆ ರಾಮಪ್ಪ ದೇಸಾಯಿಯವರು ಏನಂದ್ರು ಒಪ್ಪಿಕೊಳ್ಳುದಿಲ್ಲ. ಮುಂದೆ ಸಕ್ರಿ ಕರಡೆಪ್ಪನವರು ಲಿಂಗೈಕ್ಯರಾಗ್ತಾರೆ. ಇತ್ತ ನರೇಗಲ್ಲದೊಳಗ ವೈರಾಗ್ಯದ ಮಲ್ಲನಾರಿರ್ತಾರೆ, ಅಲ್ಲಿಗೆ ಕರೆ ಕಳಿಸ್ತಾರೆ. ಮಳಿಯಪ್ಪಯ್ಯನವರು ಅಲ್ಲಿ ಬಂದು ಲಿಂಗ ಪೂಜೆಯನ್ನು ಮಾಡಿಕೊಳ್ತಾ ಇರಬೇಕಾದ್ರ ಅವರ ಲಿಂಗದೊಳಗ ಸಕ್ರಿ ಕರಡೆಪ್ಪನವರು ರಾಮಪ್ಪ ದೇಸಾಯಿಯವರು ಸಂದರ್ಶನ ಮಾಡೋದು ಕಾಣುತ್ತಂತೆ. ಆನಂತರ ಅವರು ಚಿತ್ತರಿಗೆಯ ಮಹಾಮಠಕ್ಕೆ, ಇಲಕಲ ಮಹಾಮಠಕ್ಕೆ ಅಧಿಪತ್ಯವನ್ನು ವಹಿಸಿಕೊಳ್ತಾರೆ. ಇಂಥ ಪರಮ ವಿರಕ್ತರಾಗಿರುವಂಥವರು ಚಿತ್ತರಿಗೆ ವಿಜಯ ಮಹಾಂತ ಶಿವಗಿಗಳು ಎಂಥ ವಿರಕ್ತರು ಗೊತ್ತೇನು? ಒಮ್ಮೆ ಮುಂಬೈಗೆ ಹೊರಟಿದ್ರಂತೆ ಅವ್ರು ಕುದುರೆ ತರಕ ಇಲಕಲಿಂದ ಮುಂಬೈಗೆ ಹೊರಟಿದ್ರು.
ದಾರಿಯಲ್ಲಿ ಸೊಲ್ಲಾಪುರದ ವಾರದ ಮಲ್ಲಪ್ಪನವರು, ಇಲ್ಲಿ ಬಂದ್ರೆ ಬಳ್ಳಾರಿ ಒಳಗೆ ಸಕ್ರಿ ಕರಡೆಪ್ಪನವರ ಸಂಸ್ಕೃತ ಪಾಠಶಾಲೆ, ಅತ್ತ ಸೊಲ್ಲಾಪುರದೊಳಗೆ ವಾರದ ಮಲ್ಲಪ್ಪನವರ ಸಂಸ್ಕೃತ ಪಾಠಶಾಲೆ. ವಾರದ ಮಲ್ಲಪ್ಪನವರು ಅಂದ್ರೆ ಸಾಮಾನ್ಯರಲ್ಲ, ವೀರಶೈವ ಲಿಂಗಾಯತ ಮಠಗಳಿಗೆ ಸ್ವಾಮಿಗಳನ್ನ ನೇಮಕ ಮಾಡಬೇಕಾದ್ರೂ ಸಹಿತ ವಾರದ ಮಲ್ಲಪ್ಪನವರ ಸಲಹೆಯನ್ನು ಪಡ್ಕೊಂತಿದ್ರಂತ. ಅಂತ ವಾರದ ಮಲ್ಲಪ್ಪನವರ ಮನೆಗೆ ಹೋಗ್ತಾರೆ ಚಿತ್ತರಿಗೆ ವಿಜಯ ಮಹಾಂತ ಸ್ವಾಮಿಗಳು. ಇವರ ಲಿಂಗ ಪೂಜೆಯನ್ನ ನೋಡಿ ಅವರು ಬೆಳ್ಳಿ ತಾಟು, ಬೆಳ್ಳಿ ತಂಬಿಗೆ 1,000 ರೂಪಾಯಿಯನ್ನ ಕಾಣಕ ಕೊಟ್ರಂತೆ. ಚಿತ್ತರಿ ವಿಜಯ ಮಹಾಂತ ಸ್ವಾಮಿಗಳು ಈ ಹೊನ್ನ, ಈ ಮಣ್ಣ ಇದು ತೃಣಕ್ ಸಮಾನ ಅಂತ ತಿಳ್ಕೊಂಡು ಅವನಲ್ಲೇ ಬಿಟ್ಟು ಎದ್ದು ಹೋಗಬೇಕಾದ್ರು ವಾರದ ಮಲ್ಲಪ್ಪನವರು ಅಂದ್ರಂತೆಪ್ಪ, ಪರಮ ವಿರಕ್ತದೆಪ್ಪ ತಾವು ಅಂತ ತಿಳ್ಕೊಂಡು ಶಿರಬಾಗಿದ್ರಂತೆ. ಇಂಥ ಪರಮ ವಿರಕ್ತರಾಗಿರುವಂತ ಚಿತ್ತರಿಗೆ ವಿಜಯ ಮಹಾಂತ ಸ್ವಾಮಿಗಳ ಮಹಾಪುರಾಣ ಹೊಂಬಳದೊಳಗ ಪಂಚಾಕ್ಷರಿ ಅಜ್ಜೋರ ಲಿಂಗ ನುಡಿಯಿಂದ ನಡೀತದಂದ್ರ ಅದು ಹೆಂಗ ನಡೆದಿರ್ಬೇಕ್ರಿ? ಅಜ್ಜೋರು ಹಿಂಗ್ ವೇದಿಕೆ ಬರ್ತಿದ್ರು, ಕಲೆಲೆಲೆಲೆಲೆ ಬಾಯಿ, ಏಯ್ ಏಯ್ ಏನದು ಬಾಯಿ ಅಂದ್ರ ಅಜ್ಜೋರು. ಏನಿಲ್ರಪ್ಪ, ಒಂದು ಹುಡುಗೊಂದು ಕೈಯಾಂದ ಬಂಗಾರದ ಉಂಗ್ರ ಕಳೆದೈತ್ರಿ. ಅಜ್ಜೋರು ವೇದಿಕೆ ಮೇಲೆ ಕುಂತ್ರು, ಸಾಂಬ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ್, ಚಿತ್ತರಿಗೆ ವಿಜಯ ಮಹಾಂತೇಶ್ವರ ಮಹಾರಾಜ್ ಕಿ, ಕುಮಾರೇಶ್ವರ ಮಹಾರಾಜ್ ಕಿ, ಸಮಾಜ ಯೋಗಿ ಮಹಾರಾಜ್ ಕಿ, ಕಾರಣಿಕ ಕುಮಾರೇಶ್ವರ ಮಹಾರಾಜ್ ಕಿ. ಎಲ್ಲ ಜನ ಸ್ತಬ್ಧಾತ್. ಯಾರ್ದು ಉಂಗುರ್ ಕಳೆದೈತಿ ಅಂದ್ರ ಅಜ್ಜ, ಯಪ್ಪ ಇಂಥ ಹುಡುಗನ ಉಂಗುರ್ ಕಳೆದದರಿ. ಏಯ್, ಇದು ಬೇಡಿದವರಿಗೆ ಬೇಡಿದ್ದನ್ನ ಕೊಡುವಂತ ಚಿತ್ತರಿಗೆ ವಿಜಯ ಮಹಾಂತೇಶ್ವರ ಪುರಾಣ ನಡೆದೈತ್ರಪ್ಪ. ಮಹಾಂತೇಶ್ವರರಂದರೆ ದ್ವಿತೀಯ ಅಲ್ಲಮ, ಶಿವಯೋಗ ಮಂದಿರಕ್ಕೆ ದಾರಿ ತೋರಿಸಿದ ಮಹಾತ್ಮನೀತ. ಶಿವನ ಯೋಗ ಮಂದಿರಕ್ಕೆ ದಾರಿ ತೋರಿದ ಸಂತನೇ, ಶಿವನ ರೂಪವೇ ಧರೆಗೆ ಇಳಿದು ಬಂದ ದೇವನೇ. ವಿಜಯಮಾಂತರ ವಿಮಲ ಪಾದಕ್ಕೆ ವಿನಯದಿಂದಲಿ ಬಾಗುವೆ, ವಿಜಯಮಾಂತರ ವಿಮಲ ಪಾದಕ್ಕೆ ವಿನಯದಿಂದಲಿ ಬಾಗುವೆ. ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಧುರ ಮನವನ್ನು ನೀಡುವೆ, ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಧುರ ಮನವನ್ನು ನೀಡುವೆ. ವಿಜಯಮಾಂತರ ವಿಮಲ ಪಾದ ವಿನಯದಿಂದಲಿ ಬಾಗುವೆ. ಶಿವನ ಯೋಗ ಮಂದಿರಕ್ಕೆ ಮಾರ್ಗ ತೋರಿದ ಸಂತನೇ, ಶಿವನ ಯೋಗ ಮಂದಿರಕ್ಕೆ ಮಾರ್ಗ ತೋರಿದ ಸಂತನೇ. ಶಿವನ ರೂಪವೇ ಧರಿಸಿಳೆಗೆ ಇಳಿದು ಬಂದ ದೇವನೇ, ಶಿವನ ರೂಪವೇ ಧರಿಸಿಳೆಗೆ ಇಳಿದು ಬಂದ ದೇವನೇ. ವಿಜಯಮಾಂತರ ವಿಮಲ ಪಾದ ಭಕ್ತಿಯಿಂದಲಿ ಬಾಗುವೆ. ವಚನ ಓಲೆಯ ಬೆನ್ನಿಗಿತ್ತು ನಾಡ ಸುತ್ತಿದ ಶರಣನೇ, ವಚನ ಓಲೆಯ ಬೆನ್ನಿಗಿತ್ತು ನಾಡ ಸುತ್ತಿದ ಶರಣನೇ. ವಚನ ರಸವ ಹಸಿದ ಒಡಲಿ ಕುಣಿಸಿ ಕಣಿಸಿದ ಪೂಜನೆ, ವಚನ ರಸವ ಹಸಿದ ಒಡಲಿ ಕುಣಿಸಿ ಕಣಿಸಿದ ಪೂಜನೆ. ಚಿತ್ತರಗಿನ ಕಲ್ಲ ಮಠದ ಪರಮ ತೇಜೋ ಮೂರ್ತಿಯೇ, ಚಿತ್ತರಗಿನ ಕಲ್ಲ ಮಠದ ಪರಮ ತೇಜೋ ಮೂರ್ತಿಯೇ.
ಚಿತ್ತವಿರಿಸಿ ಶ್ರವಣ ಮಾಡು ಕರುಣಿಸಯ್ಯ ಸ್ವಾಮಿ. ಚಿತ್ತವಿರಿಸಿ ಶ್ರವಣ ಮಾಡು ಕರುಣಿಸಯ್ಯ ಸ್ವಾಮಿ. ವಿಜಯ ಮಾತರ ವಿಮಲ ಪಾದಕ ವಿನಯದಿಂದಲೂ ಬಾಗುವುದು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಧುರ ಮನವನ್ನು ನೀಡುವುದು. ದಾರಿ ಕಾಣದೆ ಹಲವು ತಿರುವೆ ದಾರಿ ದೀಪವ ತೋರಿಸು. ದಾರಿ ಕಾಣದೆ ಹಲವು ತಿರುವೆ ದಾರಿ ದೀಪವ ತೋರಿಸು. ಹಾರಿ ಹೋಗುವ ಮಂಗ ಮನವನ್ನು ಲಿಂಗ ಪೂಜೆಗೆ ಕೂಡಿಸು. ಹಾರಿ ಹೋಗುವ ಮಂಗ ಮನವನ್ನು ಲಿಂಗ ಪೂಜೆಗೆ ಕೂಡಿಸು. ವಿಜಯ ಮಾಂತರ ವಿಮಲ ಪಾದ ವಿನಯದಿಂದಲೇ ಬಾಗುವೆ. ವಿಜಯ ಮಾಂತರ ವಿಮಲ ಪಾದಕ್ಕೆ ವಿನಯದಿಂದಲೇ ಬಾಗುವೆ. ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಧುರ ಮನವನ್ನು ಬೇಡುವೆ. ಅಪ್ಪ ಬಸವನ ಅಂತರಂಗದ ಬೆಳಕ ಕಂಡವಿರಾಗಿಯೇ. ಅಪ್ಪ ಬಸವನ ಅಂತರಂಗದ ಬೆಳಕ ಕಂಡವಿರಾಗಿಯೇ. ತಪ್ಪಿಸು ಭವಬಾಧೆಗಳ ತಿಲಕಲ್ಲದ ಮಾತಾಗಿಯೇ. ತಪ್ಪಿಸು ಭವಬಾಧೆಗಳನ್ನು ತಿಲಕಲ್ಲದ ತ್ಯಾಗಿಯೇ. ವಿಜಯ ಮಾಂತರ ವಿಮಲ ಪಾದ ಭಕ್ತಿಯಿಂದಲೇ ಬಾಗುವೆ. ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಧುರ ಮನವನ್ನು ನೀಡುವೆ. ವಚನ ಕಟ್ಟು ತಲೆಗೆ ಇಟ್ಟು ಭುವನ ಬೆಳಗಿದ ಯೋಗಿಯೇ. ಭುವನ ಬೆಳಗಿದ ಯೋಗಿಯೇ ಮಾತಾಗಿಯೇ. ವಚನ ಕಟ್ಟು ತಲೆಗೆ ಇಟ್ಟು ಭುವನ ಬೆಳಗಿದ ಯೋಗಿಯೇ. ಕಂದ ಈಶನ ನುಡಿಗಳಲ್ಲಿ ಬಸವ ಭಾಸ್ಕರ ಕಿರಣವೇ. ಕಂದ ಈಶನ ನುಡಿಗಳಲ್ಲಿ ಬಸವ ಭಾಸ್ಕರ ಕಿರಣವೇ. ವಿಜಯ ಮಾಂತರ ವಿಮಲ ಪಾದ ವಿನಯದಿಂದಲೇ ಬಾಗುವೆ. ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಧುರ ಮನವನ್ನು ಬೇಡುವೆ. ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಧುರ ಮನವನ್ನು ಬೇಡುವೆ. ಮಧುರ ಮನವನ್ನು ಬೇಡುವೆ. ಮಧುರ ಮನವನ್ನು ನೀಡುವೆ. ವಿಜಯ ಮಹಾಂತ ಶಿವಯೋಗಿಗಳ ಘನಲೀಲೆಯನ್ನ ಪಂಚಾಕ್ಷರಿಯ ಜೋರು ಮನದುಂಬಿ ರಾಗ ಸಂಗೀತ ಸಾಹಿತ್ಯವನ್ನ ಮೈಗೂಡಿಸಿಕೊಂಡು ಹೇಳ್ತಾ ಇರಬೇಕಾದರೆ ತಮ್ಮ ನಾವು ಚಿತ್ತರಿಗೆ ಇಲಕಲ್ಲದೊಳಗದೆಯೋ ಏನು ಹೊಂಬುಳದಾಗದೆಯೋ ಅನ್ನೋದು ಮಂದಿ ಮೈ ಮರೆತು ಬಿಟ್ರಂತ. ಅದು ಎಂತ ಕಂಠ ಮಾಧುರ್ಯ ರೀ. ಸಾಹಿತ್ಯಕ್ಕ ಸಂಗೀತ ಕೂಡಿತು ಅಂದ್ರೆ ಅದರ ರಸನೆ ಬೇರೆ. ಯಾವಾಗಲೂ ಸಾಹಿತ್ಯ ವಿಶ್ವಭಾಷಿ ಆಗುವುದಿಲ್ಲ, ಸಂಗೀತ ವಿಶ್ವಭಾಷಿ ಆಗ್ತದೆ. ಸಾಹಿತ್ಯ ಕಸ ಅಂತೆ, ಸಂಗೀತ ರಾಗ ರಸ ಅಂತ. ಒಂದು ಸಾಹಿತ್ಯಕ್ಕ ಒಂದು ಘನತೆ ಬರಬೇಕಾದ್ರೆ ಅದಕ್ಕೆ ಸಂಗೀತ ಕೂಡಿದಾಗನೇ. ಅದನ್ನು ಬಿಟ್ಟು ಇದು ಇಲ್ಲ, ಇದನ್ನು ಬಿಟ್ಟು ಅದು ಇಲ್ಲ. ಮತ್ತೆ ಹಾಗೆ ಪಂಚಾಕ್ಷರಿಯ ಜೋರು ಗದ್ದಲದ ಮಧ್ಯದೊಳಗೆ ಯಾಕ ಅಂತ ಕೇಳಿದ್ರೆ, ಪಾ ಹಿಂಗ ಉಂಗುರ ಕಳೆದದ್ರಿ ಹುಡುಗೊಂದು.
ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಪ್ಪ? ವಿಜಯ ಮಹಾಂತೇಶ ಕರುಣಿಸ್ತಾನ್ರಿ. ಸಮಾಧಾನ ಅಂತ ಅನ್ನೋದ್ರೊಳಗನೆ ಅಜ್ಜೋರು ಪುರಾಣ ಮುಗಿಯೋದ್ರೊಳಗನ ಆ ಉಂಗ್ರ ಸಿಕ್ತು. ಅಜ್ಜೋರ ಉಂಗ್ರ ಸಿಕ್ತ್ರಿ ಅಂದ್ರು. ಅಜ್ಜೋರಿಗೆ ಇಟ್ಟು ಖುಷಿ ಅನಿಸ್ತು. ವಿಜಯ ಮಹಾಂತೇಶ ಶಿವಯೋಗ ಮಂದಿರಕ್ಕೆ ದಾರಿ ತೋರ್ಸ್ಯಾನ್ರಪ್ಪ, ನಿಮ್ ಉಂಗ್ರ ಸಿಗದಲೇ ಅಂದ್ರ ಅಜ್ಜೋರು. ಹೀಗೆ ಅಜ್ಜೋರು ಆ ವಿಜಯ ಮಹಾಂತೇಶ್ವರ ಮಹಾಪುರಾಣನ ಹೇಳ್ತಾ ಮಂಗಲ ಸಮಯ ಬಂತು. ಆ ಮಂಗಲ ಸಮಯಕ್ಕೆ ಅವತ್ತಿನ ದಿನಮಾನದಲ್ಲಿ ಹೊಂಬಳದೊಳಗ 4,500 ಜನ ಸೇರಿದ್ರಂತ ಅಜ್ಜೋರ್ ಪುರಾಣಕ್ಕೆ. ಇನ್ನೇನು ಬೆಳಗಿನ ಜಾವ ಉತ್ಸವ, ಜನಗಳೆಲ್ಲ ಹಿಂಗ ನಿಂತುಕೊಂಡಿದ್ದಾರೆ. ದೇವನ ಸೃಷ್ಟಿ ವೈಚಿತ್ರ್ಯವಾಯಿತು. ಬಿಳಿ ಮೋಡ ಹೋಗಿ ಕರಿಮೋಡವಾಗಿತ್ತು. ಇಳೆಗೆ ಮಳೆಯ ಬರುವ ಲಕ್ಷಣ. ಓಡಿ ಬಂದ್ರು ಅಜ್ಜೋರ್ ಬಲ್ಲಿ. ಅಜ್ಜೋರ ಯಾಕ್ರಿ? ಯಪ್ಪ, ಇವತ್ತು ಉತ್ಸವ ಅದ, ಪುರಾಣದ ಮೆರವಣಿಗೆ ಅದ. 100 ಮಂದಿ ತಾಯಂದರು ಕುಂಭವನ ಹೊತ್ತು ಈ ಉತ್ಸವದೊಳಗೆ ಭಾಗಿಯಾಗ್ತಾರೆಪ್ಪ. ದಾಸೋಹ ಮಾಡಿಸಿವ್ರೆಪ್ಪ. ಎಲ್ಲಾ ಮಾಡಿಸಿದ ಪ್ರಸಾದ ಹೊರಗದಯಪ್ಪ, ಮಳಿ ಬರುವಂಗದ ಅಂದ್ರ ಅಜ್ಜೋರು ಹೊರಗೆ ಬಂದ್ರು. ಏಯ್, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಪ್ಪ? ನಮ್ ಪುರಾಣಕ್ಕ ಏನು ತೊಂದರೆ ಮಾಡಲ್ಲ ಮೇಘರಾಜ. ಯಾಕಂದ್ರ ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿಗಳು ಪುರಾಣ ಐತ್ರಪ್ಪ, ಕುಮಾರೇಶನ ಆಶೀರ್ವಾದ ಐತ್ರಪ್ಪ. ನೀವೇನು ಚಿಂತೆ ಮಾಡಬೇಡ್ರಿ, ನಮ್ಮ ಪುರಾಣ ನಿಮ್ಮೂರು ಒಳಗ ಮಳಿ ಬರೋದಿಲ್ಲ ಅಂದ್ರ ಅಜ್ಜರಾಟ. ಊರಂದ ಮೇಲೆ ಹಿಂಗೂ ಇರ್ತಾರೆ, ಹಂಗೂ ಇರ್ತಾರೆ. ಅದೇಂಗ್ರಿ ಅಂದ್ರು. ಎಂಥ ಪವಾಡಾಗಿತ್ತು ಅಂದ್ರ, ಇಡೀ ಹೊಂಬಳ ಸುತ್ತೆಲ್ಲ ಮಳಿ ರಪ 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 ಬಡುದು ಹೊಂಬಳು ಕೆರಿಯೆಲ್ಲ ತುಂಬಿತ್ತು. ಹೊಂಬಳದ ಊರೊಳಗೆ ಒಂದು ಹನಿ ನೀರು ಬಂದಿದ್ದಿಲ್ಲ. ಅಟ ಒಂದ್ ಹನಿ ಮಳಿ ನೀರೇ ಬಂದಿಲ್ಲ. ಊರ್ ಸುತ್ತೆಲ್ಲ ಮಳಿ ರಪ ರಪ ಅಂತ ಬಡಿತದ. ಊರಾರ ಮಂದಿ ತಕ 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 ಅಂತ ಕುಣ್ಕೊಂಡ್ ಬಂದ್ರು. ಅಜ್ಜಾರ ನಿಮ್ ಪವಾಡ ಆತ್ರಿ ಅಂದ್ರು. ಅಜ್ಜಾರ ಅಂದ್ರು, ನಂದೇನ್ ಪವಾಡ? ಕುಮಾರೇಶನ್ ಪವಾಡ. ನಾವು ಒಂದು ಲಿಂಬೆ ಹಣ್ಣು ಕೊಟ್ವಿ ಅಂದ್ರೆ 100 ಸಲ ಹೇಳ್ತೀವಿ ಅದನ್ನ, ನಂದ 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 ಅಂತ. ಇಟ್ಟೆಲ್ಲ ಪವಾಡ ಮಾಡ್ಯಾರ ಅವರು. ನಂದಂತ ಅಲ್ಲೇ ನೋಡ. ಬರುವ ಮಳೆಯನ್ನು ಸಹಿತ ಊರ್ ಹೊರಗೆಲ್ಲ ಮಳಿ ಬರಿಸಿ ಕೆರೆಯನ್ನು ತುಂಬಿಸಿ ಭಕ್ತರ ಮನವ ತುಂಬಿಸಿದ ಪುಣ್ಯಾತ್ಮ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರ. ಜನಕ್ಕಿಟ್ಟ ಆನಂದ ಆತ್ರಿ. ಹೌದ್, ನಮ್ಮ ಅಜ್ಜೋರ್ ಪುರಾಣ ಹೇಳಿದ್ರ ಹಿಂಗೆ ಹೇಳ್ಬೇಕು ನೋಡ್ರಿ ಪುರಾಣ. ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿಗಳು ಅವಾಗ ಅಜ್ಜೋರ್ ಅಂತಾರ, ನಿಮ್ಗೊಂದು ಘಟನಾ ನೆನಪಿಟ್ಟುಕೊಡ್ರಿ. ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿಗಳವರು ಹುನಗುಂದದೊಳಗ ಒಂದು ಬಾವಿ ತೋಡ್ತಿದ್ರಂತ ಭಕ್ತ. ಯಪ್ಪ, ಬಾವಿ ಆಳವಾಗಿ ತೋಡಿವೆಪ್ಪ, ನೀರ ಬರುವಲ್ಲ ಅಂದ್ರು. ಮಹಂತ ಸ್ವಾಮಿಗಳು ಬಾವಿ ಒಳಗ್ ಕುಂತ್ಕೊಂಡು ಧ್ಯಾನಾಸಕ್ತರಾದ್ರು, ಅನುಷ್ಠಾನವನ್ನು ಮಾಡಿದ್ರು. ಮಾಡುವುದರೊಳಗನ ಅನುಷ್ಠಾನ ಮಾಡುವುದರೊಳಗನ ಮೋಡ ಕಬದಿತ್ತು. ಮಳೆ ರಪಾರಪ ಅಂತ ಬಂದಿತ್ತು. ಬಾವಿಯೊಳಗ ನೀರು ಬಂದಿತ್ತಪ್ಪ. ಅಂತ ಬಾವಿಯೊಳಗ ನೀರು ತರಿಸಿದ ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿ ಈ ಪವಾಡ ಮಾಡೋದಿಲ್ಲೇನ್ರಿಪ್ಪ. ಇಂಥ ಮಹಂತ ಸ್ವಾಮಿಗಳವರು 1911 ಇಸ್ವಿಯೊಳಗೆ ಲಿಂಗೈಕ್ಯರಾಗ್ತಾರೆ. ಅವರ ಕ್ರಿಯಾ ಸಮಾಧಿಯನ್ನು ಮಾಡಿದವರೇ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ಮುಂದೆ ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿಗಳ ಅಷ್ಟೋತ್ತರ ಶತನಾಮಾವಳಿಯನ್ನ ಪುಟ್ಟರಾಜ ಅಜ್ಜೋರೆ ಬರೀತಾರೆ. ಇವರ ನಾಮಾವಳಿಯನ್ನು, ಇವರ ಸುಪ್ರಭಾತವನ್ನ ಪುಟ್ಟರಾಜ ಅಜ್ಜೋರ ಕೈಯೊಳಗೆ ಕಲಿತಂತ ಪುಣ್ಯಾಶ್ರಮದ ಹಿರಿಯ ಜೀವಿಗಳಾಗಿರುವಂತ ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಚಿಕ್ಕಮಣ್ಣೂರಿನ ಬಾಲಚಂದ್ರ ಶಾಸ್ತ್ರಿಗಳವರು, ಅದರ ಜೊತೆಗೇನೆ ಶಿಸನಾಳ ಶರೀಫ ಪ್ರಶಸ್ತಿ ಪುರಸ್ಕೃತರಾಗಿರುವಂತವರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತವರು, ಗದುಗಿನ ವಾಸ ಅಂತ ನಾವೇನು ಹಾಡ್ತೀವಲ್ಲ ಅದನ್ನ ಬರೆದಂತವರು ರಾಜಗುರು ಗುರುಸ್ವಾಮಿ ಕಲಿಕೇರಿ ಅಪ್ಪಾಜಿ. ಈರುವರು ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿಗಳ ಸುಪ್ರಭಾತ ಗೀತೆಯನ್ನ ಬರೀತಾರೆ. ಅದನ್ನ ಸಿನಿಮಾ ಸಂಗೀತಕ್ಕೂ ಅವರೇ ಕೊಡ್ತಾರೆ. ಅದನ್ನ ನಮ್ಮ ವಿಜಯ ಮಹಂತ ಸ್ವಾಮಿಗಳ ಹಾಡನ್ನ ಆಶ್ರಮದ ಹಿರಿಯ ಗುರುಬಂಧುಗಳಾಗಿರುವಂತ ವೀರೇಶ್ ಕಿತ್ತೂರು ಗವಾಯಿಗಳು
ಏನ್ ಅದ್ಭುತ ರೀ. ಅವರ ಕೀರ್ತನೆಯನ್ನು ನಮ್ಮ ಕಾವರಿಗೇರಿ ಶಿವರಾಜ್ ಶಾಸ್ತ್ರಿಗಳವರು ಏನೆಲ್ಲ ಇದು ಪರಂಪರೆ ನೋಡಿ. ಹೀಗೆ ಅಜ್ಜೋರು ಹಾಕಿಕೊಟ್ಟ ಪರಂಪರೆ ಬಹಳ ದೊಡ್ಡದು ಅನ್ನೋದಕ್ಕನ ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿಗಳವರ ಈ ಪುರಾಣ ಮಂಗಲ ಈ ಉತ್ಸವ ಹೋಗ್ಬೇಕಲ್ರಿ. ಉತ್ಸವ ಹೋಗಬೇಕಾದ್ರ ಅದರಾಗ ಒಬ್ಬ ಹೆಣ್ಮಗಳದ್ರಿ ಬಂಗಾರದ ಒಂದು ಗುಂಡಿನ ಟೀಕೆ ಕಳೆದು ಬಿಡ್ತೀವಿ. ಏನ್ ಕಳತಿರಿ ಅವ ಬಂಗಾರದ ಗುಂಡಿನ ಟೀಕೆ ಕಳೀತ. ಅವಾಗ ಹೆಣ್ಮಕ್ ಗಲ್ಲ ಅವ ಬಂಗಾರ ಕಳೆದ್ರ ಗದ್ಲ ಮಾಡ್ತಿದ್ರಿ. ಈ ಬಸ್ನ್ಯಾಗ ಆಧಾರ್ ಕಾರ್ಡ್ ಕಳೆದ್ರ ಗದ್ಲ ಮಾಡ್ತಾರ. ಈಗ ಅಂತ ಫಜಿತಿರಿ. ಹೆಣ್ಮಗಳು ಗದ್ಲ ಮಾಡುವಾಗ ಇದು ಉತ್ಸವ ಶಾಂತಿ ನಡೆದಿತ್ತು. ಅಜ್ಜವ್ರು ಕೇಳಿದ್ರು ಏನಾಗ್ಯದಲ್ಲಿ ಅಂತ. ಏನಿಲ್ರಿ ಒಬ್ಬ ಹೆಣ್ಮಗಳು ಬಂಗಾರದ ಗುಂಡಿನ ಟೀಕೆ ಕಳೆದೈತ್ರಿಪ್ಪ ಅಂದ. ಏಯ್ ಕಳೆದೈತೋ ಏನೋ ಯಾರು ಕಳತನ ಮಾಡ್ಯಾರ ಅಂದ್ರ ಅಜ್ಜವ್ರು. ನೋಡಿ ಇಲ್ರಪ್ಪ ಅದು ಏನಾಗೈತೆ ಗೊತ್ತಿಲ್ಲ. ಇಲ್ಲ ಚಿತ್ತರಿಗೆ ಮಹಂತೇಶನ್ ಪುರಾಣ ಮಂಗಲ ನಡೆದದ. ಯಾರಿಗೂ ಅವಮಾನ ಆಗೋದಿಲ್ಲ, ಯಾರಿಗೂ ಅಸಮಾಧಾನ ಆಗೋದಿಲ್ಲಪ್ಪ. ಎಲ್ಲರೂ ಪುರಾಣ ಮಂಗಲ ಮಾಡಿ ಎಲ್ಲರೂ ಆನಂದವಾಗಿ ಹೋಗ್ಬೇಕಾಗ್ತದ. ಯಾರು ಅದ್ ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಅಜ್ಜೋರು ಪ್ರವಚನದೊಳಗ ಮಂಗಲದ ನುಡಿಯನ್ನ ಹೇಳ್ತಾರೆ. ಏನಂತ? ಮನುಷ್ಯ ದುಡುದು ತಿನ್ನಬೇಕೇ ಹೊರತು ಹೊಡೆದು ತಿನ್ನಬಾರದು ಅಂದ್ರೆ ಕಾಯಕವ ಮಾಡಬೇಕು. ಕಾಯಕವೇ ನಮ್ಮ ನಾಯಕ, ಕಾಯಕ ಕಲಿಸಿದ ಬಸವ ಗುರುವೇ ನಮ್ಮ ನಾಯಕ. ಚಿತ್ತರಿಗೆ ವಿಜಯ ಮಹಂತ ಸ್ವಾಮಿ ಹೇಳಿದ ಮಾತು. ಈ ಕಾಯಕ ನಮ್ಮೆಲ್ಲರಲ್ಲಿ ಇರಬೇಕು ಅನ್ನೋದಕ್ಕನ ಸರಿಗಮ ಪದನಿ ಸ್ವರ ಕಾಯಕ ಅದು ಯಾರದ್ರಿ? ಅಜ್ಜೋರ್. ಕಾಯಕವೇ ಕೈಲಾಸ ಅನ್ನುವ ಮಂತ್ರವನ್ನ ಬಸವಣ್ಣನವರು ನುಡಿದು ವಿಶ್ವಕ್ಕೆ ಮಾದರಿಯಾದರು. ಆ ಬಸವಣ್ಣನವರ ಕಾಯಕವೇ ಕೈಲಾಸ ಮಂತ್ರಕ್ಕೆ ಅಂಧ ಅನಾಥರ ಸೇವೆ ಎನ್ನುವ ಕಾಯಕವನ್ನ ಮಾಡಿ ವಿಶ್ವಕ್ಕೆ ಮಾದರಿಯಾದವರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು ಪುಟ್ಟರಾಜ ಅಜ್ಜೋರು ಕಳ್ಳತನ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟಿರಬಾರದು, ವೇದದಾಗಿರಲಾರದು ಗಾದೆಗೈತಂತೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗ ನೋಡಿ. ಅಜ್ಜೋರು ಹೇಳ್ತಾರೆ ಹೊಂಬಳದೊಳಗೆ ಕಳ್ಳತನ ಮಾಡಬಾರ್ದ್ರಿಪ್ಪ. ಮನುಷ್ಯ ದುಡು ತಿನ್ನಬೇಕು. ಏತಮ್ಮ ಕುಂದ್ರೋ, ದುಡು ತಿನ್ನಬೇಕು ಹೇಳ್ತಿದ್ರಂತಾರೆ. ತಮ್ಮ ದುಡು ತಿನ್ಬೇಕು. ಅವಾಗ ಆ ಕಡೆ ಕೇಳ್ತ ದುಡು ತಿನ್ಬೇಕೇನು ಕುಡು ತಿನ್ಬೇಕಂದಂತವ ಹೇಳೋದೊಂದು ಕೇಳೋದಂದ್ರಿ ಅದು ಪ್ರತಿಯೊಂದು ಸಹಿತ ಗಮನಗಿಟ್ಟು ಕೇಳ್ಬೇಕ್ರಪ್ಪ. ತಮ್ಮ ಸಜ್ಜಲುಡ್ದು ಶರಣಮ್ಮ ತಾಯಿಯ ಬದುಕಿನೊಳಗೆ ಒಂದು ಘಟನಾ ನಡೀತದೆ. ಈ ಕಳ್ತನ ಮಾಡೋದ್ರ ಬಗ್ಗೆ. ಅಮ್ಮನ ಸೇವಾ ಮಾಡ್ತಿದ್ದಂತ್ರಬ್ಬ ಒಗ್ಗಾಲಿ ಭೀಮ್ಸಾ ಅಂತ ಹೇಳ. ಒಗ್ಗಾಲಿ ಭೀಮ್ಸಾ ಯಾಕಂದ್ರೆ ಅವ್ನ ಕಾಲು ಹಿಂಗ್ ಹಾಕೊಂಡು ಹೋಗಿದ್ನ ನಾವ ಹಿಂಗ್ ಕಾಲ್ ಹಿಂಗ್ ಹಾಕೊಂಡು ಅವ್ನು ಒಗ್ಗಾಲಿ ಭೀಮ್ಸಾ ಅಂತ. ಅಮ್ಮ ಸದಾ ಗುರು ಲಿಂಗ ಜಂಗಮರ ಸೇವೆಯನ್ನ ರೊಕ್ಕ ಎಂದು ಹಿಂಗ್ ನೋಡ್ತಿದ್ದಿಲ್ರಿ ಅಮ್ಮಕ್ಕೆ. ಅಲ್ಲೇ ಅವ್ ಒಗ್ಗಾಲಿ ಭೀಮ್ಸೆ ಏನ್ ಮಾಡ್ತಿದ್ದ, ದಿನ ಅಮ್ಮನ ರೊಕ್ಕ ಕಳ್ತನ ಮಾಡ್ತಿದ್ರ. ಒಂದ್ ದಿವ್ಸ ಬಂದ್ ಅಮ್ಮನಿಗೆ ಹೇಳಿದ್ರು, ಏನಮ್ಮ ಆ ಒಗ್ಗಾಲಿ ಭೀಮ್ಸೆ ನಿನ್ ರೊಕ್ಕ ಎಲ್ಲ ಕಳ್ತನ ಮಾಡ್ತಾನ, ಒಮ್ಮೆ ಹೇಳ್ಬಾರ್ದನು? ಇಲ್ಲಿ ತಿನ್ಲಿ ಬಿಡು ಅಂದ. ಮುಂದ ಅಮ್ಮನ ಎದುರಿಗೆ ಕಣ್ಣು ಮುಚ್ಚಿದ ಒಗ್ಗಾಲಿ ಭೀಮ್ಸ. ಅಮ್ಮಂದೊಂದು ನೇಮ್ ಇತ್ರಿ, ಪ್ರತಿ ವರ್ಷ ಶಿವರಾತ್ರಿಗೆ ಗುಡುದೂರು ತಾತನ ಮಠಕ್ಕ ಬಂಡಿ ತಗೊಂಡು ಬರ್ತಿದ್ರ ಅಮ್ಮ. ಬಂಡಿ ತಗೊಂಡಂದ್ರೆ ಸುಮ್ಮನೆ ಬರೋದಲ್ರಿ, ಬಂಡಿ ತುಂಬ ಮಾದಲಿ ಮಾಡಿಕೊಂಡು ಬರ್ತಿದ್ರು. ದೋಟಿ ಹಾಳದ ಸುಖಮುನಿ ತಾತ ಏನ್ರಿ, ಯೋಗಿ ನೋಡೋ ಗಂಭೀರ ಹಾಡು ಕೇಳ್ತಿದ್ವಲ್ಲ, ಸುಖಮುನಿ ತಾತ. ಆ ಸುಖಮುನಿ ತಾತನಾಗಲಿ ಅಮ್ಮನಾಗಲಿ ಎಲ್ಲರೂ ಸಹಿತ ಅಲ್ಲಿ ಗುಡುದೂರಿ ಬರ್ತಾರೆ. ಅಮ್ಮನ ಬಂಡಿ ಬರ್ತಿತ್ತಲ್ರಿ, ಆ ಬಂಡಿ ಕೆಳಗೆ ಒಂದು ನಾಯಿ, ಅದು ಸಜ್ಜಲುಡುದ ಕಂಬಳಿಯಾಳ ಮತ್ತು ಗುಡುದೂರಿಗೆ ಆ ನಾಯಿ ಬಂಡಿ ಕೆಳಗೆ ಬರ್ತಿತ್ರಿ. ಮಠ ಎಲ್ಲ ರಾತ್ರಿ ಕಾಯ್ತಿತ್ರಿ. ಒಂದ್ ದಿವ್ಸ ಊರಾಣ ಮಂದಿ ಕೇಳಿದ್ರು, ಅಮ್ಮ ಅಂದ್ರು, ಏನು ಈ ನಾಯಿ ಅಮ್ಮ ಗುಡುದೂರಿಂದ ಸಜ್ಜಲುಡಿಂದ ಗುಡುದೂರಿಗೆ ಬರ್ತೈತಲ್ಲ ಈ ನಾಯಿ, ಈ ಮಠ ಎಲ್ಲ ಬೆಳತನ ಕಾಯ್ತೈತಲ್ಲಮ್ಮ ಇದು ನಾಯಿ, ಇದು ಯಾರ ನಾಯಿ ಅಂದ್. ಅಮ್ಮ ಅಂದ್ಲ, ತಮ್ಮ ಇದು ನಾಯಿ ಎಂದರ ನಾಯಿ ಎಲ್ಲಪ್ಪ, ಮಾನವ ಜನ್ಮದ ಹೀನ ನಾಯಿ, ಹಂಡನಾಯಿ, ಬಂಡನಾಯಿ, ಕರಿನಾಯಿ, ಬಿಳಿನಾಯಿ.
ಗುರುದ್ರೋಹ ಮಾಡಿದ ನಾಯಿ ಏನ್ರಿ? ಈ ನಾಯಿ ಅಂದ್ರೆ ಸುಮ್ಮನೆ ನಾಯಿ ಅಲ್ರಪ್ಪ, ಇದು ಹಿಂದ ಈ ಮಠದಾಗ ಇಟ್ಟಿದ್ದೇನದಲ್ಲ, ಅಮ್ಮ ಹೇಳಕತ್ರ ಸದ್ಲೋಡ್ ಶರಣಮ್ಮ, ನಮ್ ಮುಂದ್ ಇಟ್ಟಿದ್ರು ರೊಕ್ಕ ತಿಂದಾನಪ್ಪ, ಅದ್ರ ಋಣ ತೀರ್ಸ್ಬೇಕಂತ ನಾಯಿ ಆಗಿ ಹುಟ್ಟ ನಂದಕ್ಕೆ ಅಮ್ಮ. ನೋಡಿ, ಅದಕ್ಕೆ ಗುರುಗಳು ಹೇಳಿದ್ರು, ಗುರುವಿಗಾದರೂ ಆಚಾರ ಬೇಕು, ಲಿಂಗಕ್ಕಾದರೂ ಆಚಾರ ಬೇಕು, ಜಂಗಮಕ್ಕಾದರೂ ಆಚಾರ ಬೇಕು. ಆಚಾರ ಇಲ್ಲದ ಜಂಗಮನು ಪಾಮರನು ನೋಡ. ಇಂಥ ಆಚಾರವನ್ನು ನನಗೆ ಕರುಣಿಸಯ್ಯ ತಂದೆ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ತಿಳ್ಕೊಂಡು ಅಜ್ಜೋರು ಸರ್ವರಿಗೂ ಉಪದೇಶವನ್ನ ಮಾಡಿ ಪಂಬಳೂರಿನ ಜನತೆ ಆನಂದವಾಗುವ ಹಾಗೆ ಅಜ್ಜೋರ ಪುರಾಣವನ್ನ ಕೇಳಿ, ಯಪ್ಪ ನಾವು ಧನ್ಯರಾದಿರಪ್ಪ, ನಮ್ಮ ಮಾನ್ಯರಾಗಿ ಮಾಡಿದ್ರಿ ಬುದ್ಧಿ, ನಮಗೆ ನಿಮ್ಮ ಆಶೀರ್ವಾದ ಸದಾ ಇಲ್ರಿಪ್ಪ ಅಂತ ತಿಳ್ಕೊಂಡು ಅಜ್ಜೋರನ್ನ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅಜ್ಜೋರಂದ್ರಪ್ಪ, ನಾವು ನಾಳೆಗೆ ಪ್ರಯಾಣ ಮಾಡ್ತೀವ್ರಪ್ಪ, ಯಪ್ಪ ಇನ್ನೊಂದಿಷ್ಟು ದಿವಸ ಇರ್ಬೇಕ್ರಪ್ಪ. ಇಲ್ರಪ್ಪ ನಾವು ನಾಳೆಗೆ. ಯಪ್ಪ ಎಲ್ಲಿಗೆ ಹೋಗ್ತೀರಿ? ನಾಳೆ ಬೆಳಿಗ್ಗೆ ಹೇಳ್ತೀನಿ ರಪ್ಪ ನಿಮಗಂದ್ರ ಅಜ್ಜೋರು, ನಾಳೆ ಸಂಜೆಗೆ ಹೇಳ್ತೀನಿ ಯಾವ ಊರಿಗೆ ಅನ್ನೋದಂತ ಹೇಳಿ